ಧಾರವಾಡ ಹುಬ್ಬಳ ಧಾರವಾಡ ನಿನ್ನ ಧಾರವಾಡ ಜೇರಿನಾಗ ಬೇಡಿ ನಿನ್ನ ಧಾರವಾಡ ಧಾರವಾಡ ನಿನ್ನ ಧಾರವಾಡ ಜೇರಿನಾಗ ನಿನ್ನ ಧಾರವಾಡ ಹುಬ್ಬಳ ಧಾರವಾಡ ನಿನ್ನ ಧಾರವಾಡ ಜೇರಿನಾಗ ಅಪ್ಪಿ ಬಿಟ್ಟು ಬೇಡಿ ನೋಡು ಸಂಗ ನಾನು ಗಂಡಳ ಬಾಲಿ ಅತ್ತಿ ಮನೆ ಸೊಸಿ ತವರು ಮನೆ ಹೆಣ್ಣುಮಗಳು ಸಂಘ ಗಂಡಳ ಬಾಲನ ಕೆನಕೆ ಕೇಳುವುದು ಚೆಲವಲ್ಲ ಸಂಘ ನನ್ನೇನು ಮಾಡ್ತೀವಿ ಸುಮ್ಮನೆ ಮನೆಯಲ್ಲಿ ಬಂಗಾರದ ಮದುವೆ ಹಿಂದಿದ ತಗೊಂಡು ಸೆಲವ ಮಾಡುವಂತ ನಾವು ಸಂಘ ಚಂದವಾಗಿ ಹೇಳು
ಯಾತಕ್ಕೆ ಈ ಲಕ್ಕಡು ಕೋಪವನ್ನು ಬಿಟ್ಟು ತಟ್ಟನೆ ನನ್ನ ಮಂದಿರಕ್ಕೆ ಬರುವಂತವಳು ಸಂಘ ಹೇಳ್ತಾನೆ ಕೇಳು. ಹಾ ನೀ ಏನು ಗಂಟೆ ಬಿದ್ದ ಸಂಘ ಅರ್ಲಿ ಒಲ್ಲಾರು ನಾನಾ ಹೇಳ್ತಾನೆ ಕೇಳು. ನೀ ಏನು ಗಂಟೆ ಬಿದ್ದ ಸಂಘ ಅರ್ಲಿ ಒಲ್ಲಾರು ನಾನಾ ನಾಲಿಗೆ ಸುಣ್ಣ ತಿಂದ ಮಂಗ್ಯಂಗ ಅಲ್ಲ ತಿಂದಿಯೋ ನೀ ನಾಳೆ ಸುಣ್ಣ ತಿಂದೆ ನಾಲಿಗೆ ಸುಣ್ಣ ತಿಂದು ಮಂಗ್ಯನಂಗ ಅಲ್ಲ ತಿಂದಿಗಡು ನೀ ಇದು ಕಪ್ಪದ ಗುಡ್ಡ ಕಣ್ಣಿಗೆ ಚಾಯೆ ಹೋಗಿನಂತೆಯೋ ನೀ ಕಪ್ಪದ ಗುಡ್ಡ ಕಣ್ಣಿಗೆ ಚಾಯೆ ಹೋಗಿನಂತೆಯೋ ನೀನಾ ಏನೇನು ಸಂಗ ಏನೇನು ಊರಲ್ಲ ಮೂರ ದಿನದ ಸಂತೇನಾ ಇದು ಬಾದಿನ ನಡೆಯಕ್ಕಿಲ್ಲೋ ಕೆಟ್ಟ ವಾದಿಯೋ ನೀನಾ ಕೆಟ್ಟ ವಾದಿಯೋ ನೀನಾ ಏನೇನ ಸಂಗ ಏನೇನ ಊರಲಿಲ್ಲ ಏನೇನು ಸಂಗ ಏನೇನ ಊರಲಿಲ್ಲ ಚಂದವೀರಪ್ಪ ನೀನಾ ಸಂಘ ಕಪ್ಪದ ಗುಡ್ಡ ಕಣ್ಣಿಗೆ ಬಹಳ ಚಂದ
ಅದರೊಳಗೆ ಹೊಕ್ಕ ನೋಡಿದ್ರೆ ಸಂಘ ಕಲ್ಲೆಷ್ಟು ಮುಳ್ಳೆಷ್ಟು. ಸಂಘ ಅದರಂತೆ ನಮ್ಮಂತ ಒಂದು ಪರಿಸರ ಹೆಣ್ಮಕ್ಕ ಮೇಲೆ ಮನಸ್ಸ ಮಾಡೋದು ಸ್ಥಿರವಲ್ಲ. ಸಂಘ ನನ್ನೇನು ಮಾಡ್ತಿ, ಸುಮ್ಮನೆ ದೂರ ಸರದನಂತ ಮಾತನಾಡು. ಗಂಗಾ ಹೇಳ್ತೀನಿ ಕೇಳ್ತಾಳ. ಸಂಘ ಹೇಳು. ಗಂಗಾ ಮುತ್ತು ಹಾವಿಗೆ ಚಂದ, ಮುತ್ತು ಕೊರಳಿಗೆ ಚಂದ, ನಕ್ಷತ್ರ ಬಂದು ಆ ಗಗನಕ್ಕೆ ಚಂದ. ಗಂಗಾ ಹಾ, ಇದರ ಅರ್ಥ ತಿಳಿದೇನೆ. ಏನು ಸಂಘ, ಇದರ ಅರ್ಥವೇ ಏನು ಗೊತ್ತಾಗಲ್ಲ, ಚಂದವಾಗಿ ಬಿಡಿಸಿ ಹೇಳುತ್ತ ನಾವು. ಗಂಗಾ ಹುತ್ತಿನ ಮೇಲೆ ಹಾವಂತು. ಗಂಗಾ ಹುತ್ತು ಹಾವಿಗೆ ಚಂದ ಅಂದರೆ ಹುತ್ತಿನ ಮೇಲೆ ಹಾವೊಂದು ಹರದಾಡಿದರೆ ಆ ಹುತ್ತು ಬಂದು ಎಷ್ಟು ಚಂದ ಕಾಣುವುದು. ಓಹೋ ಸಂಘ, ಬಹಳ ಚಂದ ಕಾಣಿಸುವುದು ಹುತ್ತು ಒಂದು. ಗಂಗಾ ಅದರಂತೆ ಹಾ, ಕೊರಳಿಗೆ ಮುತ್ತು ಚಂದ ಅಂದರೆ ಏನಿಲ್ಲ ಬಳ ಬಳ ಅನ್ನುವ ಕೊರಳಿಗೆ ಒಂದು ಮುತ್ತಿನ ಸರವನ್ನು ತಂದು ಹಾಕಿದರೆ ಇಲ್ಲ ಕೊರಳು ಬಂದು ಎಷ್ಟು ಚಂದ ಕಾಣುವುದು. ನೋಡ್ರಲ್ಲ ಹೆಂಗ್ ಕಾಣಿಸ್ತದೆ. ಹಾ ಗಂಗಾ ಹೌದು. ಇದರಂತೆ ಆಕಾಶದಲ್ಲಿ ನಕ್ಷತ್ರ ಅಂದರೆ ಈ ನೀಲಿ ಆಕಾಶದಲ್ಲಿ ನಕ್ಷತ್ರಗಳು ಮೂಡಿದರೆ ಆ ಆಕಾಶವು ಬಂದ ಎಷ್ಟು ಚಂದ ಕಾಣುವುದು. ನಕ್ಷತ್ರ ಬಹಳ ಚಂದ ಕಾಣಿಸ್ತದ ಸಂಘ.
ಗಂಗಾ ಅದರಂತೆ ಮಳ ಮಳ ಅನ್ನುವ ನನ್ನ ಮಳೆಯಲ್ಲಿ ಹೌದು ನೀನು ಬಂದು 3-4 ದಿನ ಇದ್ದರೆ ನನ್ನ ಮಳೆಯು ಎಷ್ಟು ಚಂದ ಕಾಣುವುದು ಗಂಗಾ. ಓಹೋ ಅದು ಬಹಳ ಚಂದ ಕಾಣಿಸ್ತತ್ರಿ. ಏನು ಸಂಗ ಮತ್ತಾರ ಹೇಳ್ತಾನೆ ಕೇಳು. ಗಂಗಾ ಹೇಳೋದು. ಹಾ ನನ್ನ ಗಂಡ ಮುತ್ತಿನ ಚಂಡ ಇರಾದಾನು ಪುಂಡ, ನನ್ನ ಗಂಡ ಮುತ್ತಿನ ಚಂಡ ಇರಾದಾನು ಪುಂಡ. ಗಂಡ ಮುಂದೆ ಚಂದ ಹಿರಿಯದಾನ ಪುಂಡ. ಗಂಡ ಚಂದ ಹಿರಿಯದಾನ ಪುಂಡ. ನನ್ನ ಗಂಡ ನನ್ನ ಗಂಡ ನನ್ನ ಗಂಡ ನನ್ನ ಗಂಡ ನನ್ನ ಗಂಡ ಮುತ್ತಿನ ಚಂಡೆ ಇರದಾನ ಪುಂಡ, ನನ್ನ ಗಂಡ ಮುತ್ತಿನ ಚಂಡ ಬಿಹಾದಾನು ಪುಂಡ. ಗಂಡ ಭಾವ ಮಾಯದೋನೆ ಕಳೆದ ಹಾಕ್ಯಾರೋ ನಿನ್ನ ಗಂಡ ಬಾವ ಗಂಡ ಭಾವ ಮಾಯದೋನ ಕಳೆದ ಹಾಕ್ಯಾರೋ ನಿನ್ನ ಗಂಡ ಬಾವ ಅಚ್ಚಬ್ಯಾಡ ಹೋಗೋ ಬಂಡೆ ಹಾಕ್ತೇನೋ ನಿನಗೆದುಂದ, ಅಚ್ಚಬ್ಯಾಡ ಹೋಗೋ ಬಂಡ ಹಾಕತೇನೋ ನಿನಗೆ. ನನ್ನ ಗಂಡ ಗಂಡ ಈರ್ಯಾಧಾನ ಬುಂಡೆ ಒಳದಾರೋ ನಿನ್ನ ಸೀರ, ಈರ್ಯಾಧಾನ ಬುಂಡೆ ಒಳದಾರೋ ನಿನ್ನ ಸೀರ. ಸಂಗ ಕೇಳು. ಎಳಬ್ಯಾಡ ಹೋಗೋ ಸಂಗ ಕಡೆದೆ ಹಾಕ್ಯಾರೋ ನಿನ್ನ, ಎಳಬ್ಯಾಡ ಹೋಗೋ ಸಂಗ ಕಡೆದೆ ಹಾಕ್ಯಾರೋ ನಿನ್ನ. ಏನು ಸಂಗ ಇರಪಕ್ಷಿ ಬಸವಂತಂದ್ರೆ ಸಂಗ ಹೊಂಗಲೂರಿಗೆ ಮಹಾ ಪುಂಡರು. ಸಂಗ ಸುಕಲಿಂದ ತೆಗೆಯವರೆಲ್ಲ ತೆಗೆದವರ ಜಲ ಮುಕ್ಕುತ್ತದು ಬಿಡವರು ಅಲ್ಲ. ನೀನು ಅವ್ರಿಗೆ ಸಿಕ್ಕ ವ್ಯರ್ಥವಾಗಿ ಪ್ರಾಣ ಕೊಡುವುದು ಚೆಲವಲ್ಲ. ಸಂಗ ಮನೆಯಲ್ಲಿ ಬಂಗಾರ ಮದುವೆ ಇದ್ದವರು ತಗೊಂಡು ಜನ್ಮ ಮಾಡುವಂತರಾಗಿರಿ. ಗಂಗಾ ನೀನು ಏನು ಹೇಳಿದರೂ ನಾ ಏನು ಕೇಳುವನಿಲ್ಲ. ಆಹಾ ಸುಮ್ಮನೆ ನನ್ನ ಮಂದಿರಕ್ಕೆ ಬರುವಂತವಳಾಗು. ಏನು ಸಂಗ ಏಕೆ ಜಾತ ನನ್ನ ಬರುದಿಲ್ಲ ನೋಡು. ಗಂಗಾ ಇನ್ನೂ 5 ನನ್ನ ಮಳೆಯಲ್ಲಿ 3-4 ದಿನ ಇದ್ದಕೊಳ್ಳದಿದ್ದರೆ ಇದ್ದರೆ ಗಂಗಾ ನಾ ಈ ಹಾಕಿರುವಂತ ಹಂಗಿನ ನೋಡು. ಏನು ಸಂಗ ನೀನು ಹೇಳಿದಂತೆ ನಾನು ನಿನಗೆ ಒಳಗಾದ್ರೆ ಸಂಗ ಹುಟ್ಟಂತ ಇವಾಗ ನೀರಿಗೆಲ್ಲ ನೋಡು. ಗಂಗಾ ಹಾ ನಿನ್ನಲ್ಲೂ 5 ನನ್ನ ಮಳೆಯಲ್ಲಿ 3-4 ದಿನ ಇಟ್ಟಕೊಳ್ಳದಿದ್ದರೆ ಇದ್ದರೆ ಈ ಹುಟ್ಟಿರುವ ಸ್ತೋತ್ರನ ಅಲ್ಲ ಮಗ. ಏನು ಸಂಗ ನಾನು ನಿನ್ನ ಮಾತಿಗೆ ಒಳಗಾದ್ರೆ ತೊಟ್ಟಂತ ಇದು ಕುಬಸಲ ನೋಡು. ಏನೇ ಮಿಡಿಲ್ಲಾಗರದ ಹೆಡಿ ಅಂತವಳೆ ಕೇಳು. ಭೂಮಿಯ ಬಿರಿಯಲಿ, ಹೌದು ಕಾರ್ಯಗಳು ಉದರಲಿ, ಆಹಾ ಭಕ್ತಿಗಳು ಒಡೆಯಲಿ, ಹೌದು ಈ ಭೂಮಿಯ ಪ್ರಳಯವಾದರೂ ಈ ನಿನ್ನ ಮೇಲಿನ ಹಂಬಲವನ್ನು ಬಿಡಲಾರದು. ಸುಮ್ಮನೆ ನಿನ್ನನ್ನು 5 ನನ್ನ ಮಾಲಿನೊಳಗೆ ಇಟ್ಟಕೊಳ್ಳದಿದ್ದರೆ ಇದ್ದರೆ ನನ್ನ ಹೆಸರು ಸಂಗಾಳ ಅಲ್ಲ. ಏನು ಸಂಗ ನನ್ನೇನ ಮಾಡ್ತೀವಿ ಸಂಗ ಅಲ್ಲಿ ಗಿಡದ ಮೇಲೆ ಪಕ್ಷ ಇರ್ತೈತಿ ನೋಡು. ಎಲ್ಲಿ ಗಂಗಾ ಈ ಕಂಡು ನಾನು ಎಷ್ಟು ಪ್ರಯತ್ನ ಪಟ್ಟರೂ ಕಬಲಾಗುವಂತೆ ಕಾಣುವುದಿಲ್ಲ. ನಾನಾದರೂ ನನ್ನ ಜೀವನ ಗೆಳೆಯ ಬಹಳ ನನ್ನ ಕಡೆಗಾದರೂ ಹೋಗಬೇಕು.
ಶರಣಪ್ಪ ಬಳನ ಶರಣು ಸಂಗಣ್ಣ ಅಯ್ಯ ಬಳನ ನೀನು ಹೋದ ಕೆಲಸ ಏನಾಯ್ತು ಬೇಗನೆ ಪಾಸ್ ಆತೋ ನಪಾಸ್ ಆತೋ ಹೋಗಿದ್ಯಾ ಬೇಗನೆ ಹೇಳುವಂತ ನಾವು ಏನೋ ಮಿತ್ರ ಬಳನ ಸಂಗಣ್ಣ ನಾವು ಆದ ಕೆಲಸ ನಮ್ಮ ನಾವಿಬ್ಬರು ಇದರಲ್ಲಿ ಬಹಳ ಸುಮಾರಾದಿವು ನೋಡು ಮಿತ್ರ ಅದೇ ಹೋಗಿದೆಯ ಮಿತ್ರ ಬಳನ ಸಂಗಣ್ಣ ಇದಕ್ಕೆ ಏನಾದರೂ ಒಂದು ಹಂಚಿಕೆಯನ್ನು ಹುಡ್ಕೊಂತ ನಾವು ಗೆಳೆಯ ಸಂಗಣ್ಣ ಮಿತ್ರ ಬಳನ ನಮ್ಮಿಂದ ಈ ಕೆಲಸವು ಸಾಧ್ಯವ ಸಂಗಣ್ಣ ನಮ್ಮಿಂದ ಈ ಕೆಲಸವು ಸರ್ವತ್ ಆಗುವುದಿಲ್ಲ ಅದೇ ಓಣಿಯಲ್ಲಿ ಪರಂಪರೆ ಎಂಬ ಒಂದು ಮುದುಕಿ ಇರುವುದು ಆಕೆಯ ಕೈಯಲ್ಲಿ ನಮ್ಮ ಕೆಲಸ ಆಗುವುದು ನೋಡಿ ಹೋಗಿದೆಯಾ ಏನೋ ಮಿತ್ರ ಬಳನ ಸಂಗಣ್ಣ ರಮಣಿ ಪರಮಳ ಕೈಯಲ್ಲಿ ನಮ್ಮ ಕೆಲಸ ಸರ್ವತ ಆಗುದಿಲ್ಲ ಮಿತ್ರ ಆಗುದು ನೋಡಿ ಹೋಗಿದೆಯಾ ಮಿತ್ರ ಬಳನ ಸಂಗಣ್ಣ ಆ ಪರಮ ಏನ ಕೇಳ್ತಾಳ ಕೇಳಲಿ ಕೊಡೋಣ ಅಂತ ಮಿತ್ರ ಬಳನ ನಾನಾದ್ರೂ ಕೊಡ್ತೇನೆ ಈಗಲೇ ಹೋಗಿ ಆ ಪರಮನನ್ನು ಕರೆದುಕೊಂಡು ಬರುವಂತ ನಾವು ಯಾಕೆ ನಾನು ಹೋಗಿ ಪರಮನ್ನು ಕರೆದುಕೊಂಡು ಬರ್ತೇನೆ ಹೋಗಿದೆಯಾ ಪರಮ ಮನೆಯಲ್ಲಿ ಇದ್ದಿ ಏನೋ ಯಾರಪ್ಪ ಪರಮ ಯಪ್ಪ ಬಾಳಣ್ಣನ ಹೌದು ನೋಡ್ಬೇ ಪರಮ ನಾ ಬಾಳ ಇದ್ದೇನೆ ಯಾಕ ಯಪ್ಪ ಅಮ್ಮನ ಕಡೆ ಏನ್ ಕೆಲಸ ಅಮ್ಮ ಕೆಲಸ ಬರ್ಬೇಕಲ್ವೇ ಅಮ್ಮ ಹೌದಪ್ಪ ಯಾರು ಹಂಗ ಬರೋದಿಲ್ಲ ಏನಾರ ಅಮ್ಮನ ಕಡೆ ಬರ್ಬೇಕಾರ ಒಂದು ಕೆಲಸ ತಗೊಂಡ ಬಂದಿರ್ತಾರೆ ಹೌದಲ್ವೇ ಅಮ್ಮ ಕೆಲಸ ಬರ್ಬೇಕಲ್ಲ ಅಂತ ಕೆಲಸ ಏನು ಬಾಳಣ್ಣ ಪರಮ ನನ್ನ ಜೀವ ಸಂಘ ನಿನ್ನಕ್ಕೆ ಅಗತ್ಯವಾಗಿ ಮುಂದೆ ನಿಂತು ಕರೆದುಕೊಂಡು ಬಾ ಅಂತ ಹೇಳಿ ನೀನಾದ್ರೂ ಅಲ್ಲಿಗೆ ಬರುವಂತಳಾಗು ಹೌದು ಹೌದು ನೋಡ್ರಿ ಅಮ್ಮ ಈಗ ಸಂಘನ ಮನೆಗೆ ಹೋಗೋಣಪ್ಪ ಹೌದಮ್ಮ ಹೋಗಲೇಬೇಕು ಆಗ್ಲಿಪ್ಪ ಹೋಗು ನಡಿ ಅಮ್ಮ ಹೋಗು ನೋಡಿ ಅಂತ ಸಂಗಣ್ಣ ಪರಮನ ಕರ್ಕೊಂಡು ಬಂದೆ ನೋಡಿ ಹೋಗಿಳಿಯ ಏನೋ ಮಿತ್ರ ಬಳನ ಸಂಗಣ್ಣ ಪರಮನಾದ್ರೂ ಕರೆದುಕೊಂಡು ಬಂದಲ್ಲ ಗೆಳೆಯ ಕರ್ಕೊಂಡ್ ಬಂದೆ ನೋಡಿ ಹೋಗಿಳಿಯ ಮಿತ್ರ ಬಳನ ಸಂಗಣ್ಣ ಕರೆಯುವಂತ ನಾವು ಮಿತ್ರ ಆಗಲಿ ಸಂಗಣ್ಣ ಪರಮನ ಕರೆಯುತ್ತದೆ ಪರಮ ನೀನೋ ಒಳಗೆ ಬರುವುದು ನನ್ನ ಜೀವ ಯಪ್ಪ, ನಾನು ಒಳಗೆ ಬಂದೆ ನೋಡಪ್ಪ ಪರಮ ಹೇಳ್ತೇನೆ ಕೇಳ್ತಾನೆ ಯಪ್ಪ ಚಂದವಾಗಿ ಹೇಳಪ್ಪ ಸಂಗಣ್ಣ ಚಂದವಾಗಿ ಹೇಳು ಸಂಗಣ್ಣ ಚಂದವಾಗಿ ಹೇಳೋ ನನಗೂ ಚಂದವಾಗಿ ಹೇಳು ಚಂದವಾಗಿ ಹೇಳೋ ನನಗೂ ಪರಮ ಹಾ ಹೇಳಿಪ್ಪ ಆ ಬಯಲುವಾಡ ಕಾಂತಿಯನ್ನು
ತಂದು ನನ್ನ ಕೈ ವಶ ಮಾಡಿ ಕೊಟ್ಟಿದ್ದಾದರೆ ಹಾ ಪರಮ ನಿನಗೆ ಸರದಿ ಸರಳಾಳಿ ಬಾಜು ಬಂದು ಹಾ 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 ಮೇಲಾಗಿ ವಂಕಿ ಮಾಡಿಸಿಕೊಡ್ತೇನೆ ಹಾ, ಹಾ. ಪರಮ ಇದು ಅಲ್ಲದೆ ಲಗೇಜ್ ಈ ಕೆಲಸವನ್ನು ಲಗೇಜ್ ಮಾಡಿದ್ದೆ ಆದರೆ ಹಾ ಪರಮ ನಿನಗೆ ಅಪ್ಪಗಾಯ ಸೀರಿ ಪಪ್ಪಾಳಿ ಮಕ್ಕಿ ಕುಬಸವನ್ನು ಕೊಡಿಸುತ್ತೇನೆ ಪರಮ ಮೇಲೆ 25 ರೂಪಾಯಿ ಕೊಡ್ತೇನೆ ನೋಡಿ ಪರಮ ಯಪ್ಪ ಆಕಿನ ಎಲ್ಲಿ ನೋಡಿದ್ವು ಯಪ್ಪ ನೀನ ಪರಮ ನಿನ್ನೆ ಸೋಮವಾರ ದಿನ ಜಾತ್ರೆಯಾಗಿ ಭೇಟಿಗಿದ್ದಾಳೆ ಪರಮ ಹಾ ಹಾ ಆವಾಗ ನೀನ್ ನದರಿಗೆ ಬಿದ್ದ ಹೌದು ನೋಡಮ್ಮ ಆವಾಗಿಂದ ನಿನಗೇನು ಮನಸ್ಸು ಸಮಾಧಾನ ಇಲ್ಲ ಎಲ್ಲ ಇಲ್ಲ ಅಮ್ಮ ಪರಮ ಅಡಿಗೆ ಸಮಾಧಾನ ಇಲ್ಲ ನಿದ್ದೆ ಹತ್ತುವಲ್ತ ಅಲ್ಲ ಹೌದು ನೋಡು ಹೌದಪ್ಪ ಅಲ್ಲೋ ಯಪ್ಪ ಹಾ ಹೇಳ್ಪರಮ್ಮ ಹೋಗಿ ಹೋಗಿ ಯಪ್ಪ ದೊಡ್ಡಾರ ಮಂಟಂದಾಗ ಕಣ್ಣು ಹಾಕ್ಬಿಟ್ಟಿ ಅಲ್ಲ ನೀನು ಏನ್ ಮಾಡಾರ ಅವ್ರಿಗೆ ದೊಡ್ಡವ್ರವ್ರ ಏ ಯಪ್ಪ ಹಾ ದೊಡ್ಡವ್ರನ್ನ ಸಣ್ಣವ್ರನ್ನ ಏನ್ ಮಾಡ್ಬೇಕ ಪರಮ ಅದನ್ನ ಮಾಡಕ್ ಅದಕ್ಕೆ ದೊಡ್ಡವರು ಅಲ್ಲೋ ಯಪ್ಪ ಹಾ. ನೋಡು ಬೈಲು ಹಂಗಲ್ಲ ಊರಾಗ ಲಗಳಾರ ಮಂಟಾನ ಅಂದ್ರೆ ಅಗದಿ ಬೆಳದ ಮಂಟಾನ ಏನ ಈಗ ಹತ್ತ ಮನಿಗೆ ಹೋಗಿ ಆಕಿ ಗಂಡ ಭಾವ ಮೈದನ ಎಲ್ಲಾರು ಇದ್ದಾಗ ನಾ ಹೋಗಿ ಕೇಳಿ ಅಂದ್ರ ಯಪ್ಪ ನನ್ನ ಹಗಲಿನ ಹಲ್ಲ ಮಾಡೋಲ್ರು ನನ್ನ ಹಳೆ ಸಂಖ್ಯೆ ಪರಮ ಈ ಕೆಲಸ ನಿನ್ನ ಕೈಲಿ ಹಾಕತ್ತೆ ಅನ್ನೋದು ನನಗೆ ಗೊತ್ತಿದ್ದಾಗ ನಿನಗೆ ಹೇಳಿ ಪರಮ ಈ ಕೆಲಸ ನೀನು ಮಾಡ್ಕೊಂಡೇ ಬರ್ಲೇಬೇಕು ನೀನು ಬಾಳ ಬೇರಿಕೆ ಮತ್ ಹುಡುಗ ಹೌದು ನೋಡಮ್ಮ ಅಲ್ಲ ನನ್ನ ಗೊತ್ತಿಲ್ಲ ಹೋದ್ರೆ ಈ ಕೆಲಸ ಆಕತ್ತೆ ಅನ್ನೋದು ನೀನು ಕನಸು ಬಿದ್ದಾನ ಕನಸು ಬಿದ್ದದ್ದೇ ಪರಮ ಕನಸು ಬಿದ್ದಾಗ ನಾನು ನಿನ್ನಂತಲ್ಲಿ ಬಂದೇನೆ ಹೌದು ಯಪ್ಪ ಏನಮ್ಮ ಇನ್ನ ಎಲ್ಲಾರು ಒಂದು ಬಡವ್ರ ಹುಡುಗಿ ಮೇಲೆ ಮನಸ್ಸು ಮಾಡಿದೆ ಅಂದ್ರೆ ಸಹಜ ಗಡಿ ಅವ್ರ ಮನೆಗೆ ಹೋಗಿ ಆ ಹುಡುಗಿ ಕೆಲವೊಂದು ಕಪ್ಪು ಕರಿಚಾ ಮಾಡ್ಕೊಂಡು ಕುಡ್ದ ನೀನು ಕೇಳುವಂತ ವಿಷಯ ಆ ಹುಡುಗಿ ಬಂದು ಹೇಳಿ ಆ ಹುಡುಗಿನ ವಶ ಮಾಡ್ಕೊಂಡು ಬರ್ತಿದ್ನಿ ಅದಕ್ಕೆಪ್ಪ ಈಗ ನನಗ ದೊಡ್ಡ ಮನು ಹಾಕಿಬಿಟ್ಟಿಪ್ಪ ಯಪ್ಪ ಪರಮ ನಿನ್ನ ಕೈಲೇ ಈ ಕೆಲಸ ಗ್ಯಾರಂಟಿ ಹಾಕೈತಿ ಏನಾರ ಮಾಡಿ ಕೆಲಸ ಮಾಡ್ಕೊಂಡು ಬರ್ಲೇಬೇಕು ನೋಡ್ ಪರಮ ಹೋಗಬೇಕಾ ಹೌದು ನೋಡಮ್ಮ ಯಪ್ಪ ಹ, ಯಾವಾಗ ಗಂಗಾನ ಸಲುವಾಗಿ ಹ. ಇಟ್ಟು ನೀ ತಲೆ ಕೆಡಿಸ್ಕೊಂಡೆ ಅಂದ್ರೆ ಎಲ್ಲಿ ಕೆಟ್ಟ ಮೂರ ಬಟ್ಟೆಗೆ ಮತ್ತ ಈ ಪರಾಮ್ ಇದು ಪಲಾವಿನ ಹಾ ಮತ್ತೆ ಯಪ್ಪ ನಿನ್ನ ಕೆಲ್ಸನ ಗದ್ ಹಾಕೊಂಡ್ ಬರ್ಬೇಕಲ್ಲ ಹೌದು ನೋಡು ಪರಮ ಆಗ್ಲಿಪ್ಪ ಗದ್ ಹಾಕೊಂಡ್ ಬರ್ತಲ್ಲ ಯಪ್ಪ ಹ, ಯಪ್ಪ ಹ. ಕಂಚನಿದ್ರ ಕಾರ್ಯ ಸುದ್ದ ಮತ್ತ ಅಮ್ಮಗೆ ಏನ್ರ ಕೊಡಲ್ಲ ಏನ್ ಬೇಕು ಪರಮ ಹಾ. ಕೆಲಸ ಮಾಡ್ಕೊಂಡ್ ಬಂದ್ಮೇಲೆ ಕೊಡ್ತಾನಲ್ಲ ಪರಮ ಯಪ್ಪ ಉದ್ರಿ ಅವ್ರ ಬ್ಯಾಡ ನಳೆ ಸಂಸ್ಕಾರಕ್ಕೆ ಬೇಕಲ್ಲ ಯಪ್ಪ. ಬೇಕಲ್ಲ ಯಪ್ಪ ನೋಡು ಸಣ್ಣ ಕೆಲಸದ ₹1,00,000 ಕೊಟ್ಟರು ಇಂತ ಕೆಲಸ ಆಗೋದಿಲ್ಲ ಆದ್ರ ನಾಗ ಅದನ್ನ ಗದ್ ಹಾಕೊಂಡ ಬರ್ತಾನ ಪರಮ ಹಾ. ನೀವು ಹೋಗಿ ಹಾಕಿನ ಸಜ್ಜು ಮಾಡ್ಕೊಂಡು ಬಾರ್ಬೇ ನಿನ್ನ ಮನೆಗೆ ಹೇರ್ ಕಳಿಸ್ತೇನೆ ಬೇಕಾದಷ್ಟ ಯಪ್ಪ ಹೇರುದು ಬೇಡ ಹಾ ಯಾಕಂದ್ರ ಮುಂಜಾನೆ ಬೆಳಗಾತಂದ್ರ ನೀನ್ ಮನೆಗೆ ನೀ ಹೋಗಿ ನನ್ನ ಮನೆಗೆ ನಾ ಹೋಗ್ಕೊಂಡು ಮುಂಜಾನೆ 8 ಬಸ್ಸಿಗೆ ಯಪ್ಪ ಈಗ ನಿಗಿನ ಕಡ ಅದನ್ನ ತೀರ್ಸೇ ಬಿಟ್ಟು ನಾಳೆ ಪರಮ ಮಾಡಿ ಸಂಸ್ಕಾರಕ್ಕೆ ತಗೊಂಡ ಹೋಗಾಕ್ಯ ಹೌದಪ್ಪ ಮತ್ತ ಬಿಟ್ಟು ಬರೋ ಹೆಣ್ಮಗಳಲ್ಲ ಹೌದು ಬಿಡಪ್ಪ ಅದ್ರ ಕರೆ ಮಾಡ್ಕೊಂಡ ಬರ್ತಾನ ಓ ಪರಮ ಸಂಸ್ಕಾರಕ್ಕೆ ಹೇಳ್ಬೋ ಯಪ್ಪ ಹೋಗ್ಬೇ ಹೊಟ್ಯಾಕೋ ಯಪ್ಪ ನಮ್ಮ ಮತ್ತಿನ ಆಯ್ತಲ್ಲ ಕೊಡೋದು ಮುಂದೆ ಸದ್ಯಾಗ ಸಂಸ್ಕಾರಕ್ಕೆ ಇಲ್ಲ. ನಾಳೆ ಹಸಿರು ನೋಡ್ತಾಗಿ ಅಲ್ವೇ ಇದು ಸಂಸ್ಕಾರಕ್ಕೆ ಅಂತ ಹೇಳಿ ಸಂಸ್ಕಾರಕ್ಕೆ ಕೊಡಾಕತ್ತೆ ನಾವು ಯಪ್ಪ ಸಂಸ್ಕಾರ ಒಮ್ಮೆ ಕೊಟ್ಬಿಡ ಹಾಗಲ್ಲ ಬೇಡ ಅಲ್ಲ ಪರಮ ಹಾ ನಾನದು ಕೊಟ್ರ ನನಗ ಮಾಡಾಕತ್ತೆ ಅಂತ ಹೇಳಿ ನಾನು ವಾರ್ಡ್ ಮಾಡಾಕತ್ತೀನಿ ಮತ್ತೆ ಯಪ್ಪ ಇದಕ್ಕೆ ಎಲ್ಲ ಪರಮ ತೆಗೆದುಕೋ ಯಪ್ಪ ಶ್ರೀಮಂತ ಸಂಖ್ಯಾನಿ ಬೈಲ್ ಹೊಂಗಲ್ ಊರಾಗಣ ಮತ್ತ ನೀ ಕೊಡ್ದ ಯಾರು ಕೊಡ್ಬೇಕು ನಿನ್ ಕೆಲಸ ಎಂತ ನಾ ಮಾಡಕತ್ತಾನ ಪರಮ ಓಯಪ್ಪ ತಗೋಬೇ ಹೇಳಿ ಯಪ್ಪ ಹಾ ನೋಡಿ ಈ ಕೆಲಸ ಹೇಳಿ ಅಂದ ಮೇಲೆ ಮೊದಲೇ ಮಾತಿ ಪರಾಮ ಕೈ ಹಾಕುದಿಲ್ಲ ಕೈ ಹಾಕಿದ್ರೆ ಮಾತ್ರ ಬಿಟ್ಟು ಬರೋದಿಲ್ಲ ಬೆಳವ್ ಹಾಕ ಮಣಿ ಬೆಳಗ ಪರಮ ಹಾ. ಈ ಕೆಲಸ ದೌಡ್ ಮಾಡಿಲ್ಲ ಕೆಲಸ ಆಗ್ಬೇಕು ನೋಡ್ಬೇಕು ಅಯ್ಯಪ್ಪ ತಡ್ಕೋರ ಯಪ್ಪ ಹಿಂಗ್ಯಾಕ್ ಮಾಡ್ತಿ ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಇವತ್ತು ಅಯ್ಯಯ್ಯಪ್ಪ ನೀ ಹೋಗಿ ಮಣಿಯಾರ ಮುಟ್ಟ ಹಾ ಕೆಲಸ ಕಲ್ಸ ಹಾಕೊಂಡ ಬರ್ತಾನೆ ಹೋಗ ಕರ್ಕೊಂಡ ಬರ್ತೀಯ ಅನಿಬೇರಮ್ಮ ಹೌದಪ್ಪ ಆಗಾಡಲ್ಲ ಮನೆಗೆ ಹೋಗಿ ನೋಡಿ. ಯಪ್ಪ ಬಾಳನ ಅವೇ ಏನಪ್ಪ ನೀನು ನಿನ್ನ ಬಾಳನ ನಿನ್ ಗೆಳ ಸಂಖ್ಯಾನ ಸಲುವಾಗಿ ನಿನಗೂ ಬಾಳ ಚಿಂತೆ ಆಗೈತನ ಬಾ ಚಿತ್ರ ಅಮ್ಮ ಹೌದಾ? ನನ್ನ ಜೀವನ ಸಂಗನ ಬಾಳ ಮನಸ್ ಮಾಡ್ಯಾನ ಆಕಿ ಮ್ಯಾಲ ಹಾ, ಹಾ. ಈ ಹಂಗಾರ ಮಾಡಾಕಿ ಆಕಿ ಒಳಪಡ್ಸ್ಕೊಂಡ್ ಬರಬೇಕ ನೋಡ್ರಿ ಅಮ್ಮ ಹೌದಾ ಯಪ್ಪ ನಾವ್ ನೋಡ್ರಿ ಅಮ್ಮ ಅದಕ್ಕ ಅವ ಸಂಖ್ಯಾ ಏನ್ ಹೇಳ್ತಾನೆ ಯಾವ ಗಪ್ಪ ದೂರ ನಿಂತಿದ್ದಿ ಹಾ ಇದು ಹುಡುಗಿ ಯಾಕೋ ಗೆಳೆಯನ ಸಲ ಚಿಂತೆ ಮಾಡಕತ್ತಂತ ನಿನ್ ಕರ್ದು ಕೇಳಿ ನನಗೂ ಬೇಜಾರಾಗಿದ್ವಿ ಅಮ್ಮ ಅವ ನಮ್ಮ ಮನೆ ಮಕ ಮಾಡ್ಕೊಂಡ ಅಡ್ಡಾಡ್ಕೊಂತ ಊಟಾನ ಬಿಟ್ಟಿದ್ದ ಹಾ, ಹಾ. ನನ್ನ ಮನಸ್ಸಿಗೆ ಬಹಳ ದುಃಖ ಇತ್ತು ಅದಕ್ಕೆ ನೀವ ಮಾತಾಡ ಸುಮ್ಮನೆ ತಿಂದ್ವಿ ಯಪ್ಪ ಅಮ್ಮ ಹಂಗೇನಿಲ್ಲ ಮತ್ ಇಬ್ಬರು ಬಾಯಿ ಹಾಕಿನ ಅಂದ್ರ ನಿಮ್ ಮನಸ್ಸಿಗೆ ಯಾಕೆ ನಾವು ಅಡಕ್ ಬಾಯಿ ಮಾಡ್ಕೊ ಅದ ಯಪ್ಪ. ಸಮಸ್ಯೆ ನನಗೆ ಏನ್ ಸಂಬಂಧ ಇರ್ಲಿಪ್ಪ ಬಾಳನ ಹಾಬೆ ನೋಡು ನೀವು ಸಂಖ್ಯಾ ಬಾಳೆ ಅಂದ್ರೆ ಹಾ ಜೋಡಿ ಹಕ್ಕಿದ್ದಂಗ ಹೌದೇ ಅಮ್ಮ ಕೂಡಿ ಆಡಿದವ್ರು ಹಾ ಕೂಡಿ ಸಾಲಿ ಕಡ್ದವ್ರು ಹಾ ಯಪ್ಪ
ಎಲ್ಲೇ ಹೋಗ್ಬೇಕಾದ್ರೆ ಇಬ್ರು ಕೂಡ ಹೋಗವ್ರ. ಹೌದೇಮ್ಮ ಯಾಕಂದ್ರ ಹಾ. ತಾಯಿ ಬೇರೆ ಇದ್ರು ಕೂಡ ಒಂದ ತಾಯಿ ಹೊಟ್ಟಿಲ್ ಹುಟ್ಟು ಬಂದಂಗ ಬಂದಿರಿ ನೀವು. ಹೌದೇಮ್ಮ ಯಾರು ನೀವು ಸಂಖ್ಯಾ ಬಾಳೆ ಹೌದೇ ಅಂದಲೇ ಎಷ್ಟು ತಲಿಬಿದ ಯಾಮಲೆಪ್ಪ ಅಂತ ಸಂಖ್ಯಾ ಬಾಳನ್ನ ಇದು ಹೆಸರು ಅಳಕಿಸಿಲ್ಲ. ಇದರಿಂದ ಹೌದು, ಎಷ್ಟೋ ಮಂದಿ ಉದ್ಧಾರನೂ ಆಗ್ಯಾರ ಮತ್ತೆ ಗಂಗಾಗಳನ್ನ ಉದ್ಧಾರ ಮಾಡಕತ್ತಾರ. ಹಾ. ಆದ್ರೆ ಇಬ್ರು ನೀವು ಜೋಡಿದ್ರಪ್ಪ ಅಂದ್ರ ಅವನ್ ಬಿಟ್ಟ ನೀ ಇಲ್ಲ ನಿನ್ ಬಿಟ್ಟ ಅವೆಲ್ಲ ಇಲ್ಲೇ ನೋಡ್ದೆ ನಾವ್ ಹೇಳ್ಬೇಕಾದ್ರು ಇದ ಮತ ಹೇಳವ, ನೀ ಹೇಳ್ಬೇಕಾದ್ರು ಇದ ಮತನ ಇದೇ ಮಾತ ಅಲ್ವೇ? ಹೇಳ್ತಿ. ಯಪ್ಪ ಈ ಕೆಲಸನ ಗಜ್ ಹಾಕೊಂಡ್ ಬರ್ತೀನಿ ನಡೀಪ ಬಾಳನ. ಅಲ್ವೇಮ್ಮ ಗಂಗ ಬನ್ನಿ ಗಂಗಾ ಒಬ್ಬಾಕಿ ಮನ್ಯಾಗ ಇದ್ರ ಚಲೋ. ಜಾರಾಕಿ ಗಂಡ ಭಾವ ಮೈದನ ಮನ್ಯಾಗಿದ್ರೆ ನನ್ನ ಬೂದಿ ಹೊಳಗ್ ಹೋದ್ರಪ್ಪೋ ಏನ್ ಆಗೋದಾಗಲಿ ಹೋಗೇ ಬಿಡ್ತಾನ. ಆ ಡಪ್ಪ ಪಾಟೀಲ್ ಹನುಮಂತ ಮಾವಿಗೆ 101 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದೇನೆ. ಅವ್ರಿಗಾದ ನಾನು ತುಂಬಾ ಆಭಾರಿ ಇದ್ದೇನೆ. ಹನುಮಂತ್ ಪಾಟೀಲ್ ನಮಗಾದರೂ 101 ರೂಪಾಯಿ ಕೊಟ್ಟಿದ್ದಾನೆ, ಅವರಿಗೆ ತುಂಬಾ ಆಭಾರಿಯಾಗಿದ್ದೇನೆ. ತಂಗಿ ಗಂಗಾ ಏನ್ ಮಾಡ್ತಿ ಮಣ್ಣಿ ಒಳಗ, ತಂಗಿ ಗಂಗಾ ಮಣ್ಣಿ ಒಳಗ ಬಾಗಿಲ ಬಿಟ್ಟ ಬರುವ ಹೊರಗ ಹಾನ. ಏ ತಂಗಿ ಗಂಗಾ ಏನ್ ಮಾಡ್ತಿ ಮಣ್ಣಿ ಒಳಗ, ತಂಗಿ ಗಂಗಾ ಏನ್ ಮಾಡ್ತಿ ಮಣ್ಣಿ ಒಳಗ ಬಾಗಿಲ ಬಿಟ್ಟ ಬರುವ ಹೊರಗ ಹಾನ. ಇಂಥ ದೊಡ್ಡೆ ಇರುವುದು ಹೆಂಗ, ಇಂಥ ದೊಡ್ಡೆ ಮನೆಯಾಗಿರುವುದು ಹೆಂಗ, ಅಂಜಿಕೆ ಬರುಲ್ಲ ಏನ ನಿನಗ ಹಾನ. ಇಂಥ ದೊಡ್ಡೆ ಮನೆಯಾಗಿರುವುದು ಹೆಂಗ, ಇಂಥ ದೊಡ್ಡೆ ಮನೆಯಾಗಿರುವುದು ಹೆಂಗ, ಅಂಜಿಕೆ ಬರುಲ್ಲ ಏನ ನಿನಗ ಹಾನ. ಇವ ಅಣ್ಣನ ಮಗಳ ತಂಗಿ ಗಂಗವ್ವ ಮನೆ ಒಳಗೆ ಏನ್ ಮಾಡ್ತಿ ಬೇಗನೆ ಹೊರಗಾದ್ರೆ ಬರುವಂತಳಗ ಇವ. ಯಾರ ಪರಮೇನಮ್ಮ? ಹೌದಾ ಇವ? ಅಮ್ಮ ಹೇಳ್ತೀನಿ ಕೇಳ. ಇವ ಚಂದವಾಗಿ ಹೇಳು. ಬಾರಯ್ಯಮ್ಮ ಬಂದೆವ್ವ ಬಾಳ ದಿನ, ಬಾರಾಯಿ ಬಂದೆವ್ವ ಬಾಳ ದಿನ, ನಿನ್ನ ನೋಡಿ ಸಂತೋಷದ ಮನಗ. ಅಮ್ಮ ಕೇಳು. ಇವ ಚಂದವಾಗಿ ಹೇಳು. ಬಣ್ಣದ ಮನೆ ತಗೊಳವ ಕುಂಡಿ ಬುಡಕ, ಬಣ್ಣದ ಮನೆ ತಗೊಳವ ಕುಂಡಿ ಬುಡಕ, ಕುದುರ ಬೇಡವ ನನಗ. ನನ್ನ ಗಂಡ ಹೋಗನಯ, ಹೋಗ್ಲೇವ ಹೋಗ್ಲೇವ. ನನ್ನ ಗಂಡ ಹೋಗನಯ ಕರೆಗ, ಗಂಗ ಕೆಲಸ ಕೇಳವ ನನ್ನ ಮುಂದ. ಹೇಳು ಹೇಳು ಮಗಳ. ಏನಮ್ಮ ಬಡವರ ಮನೆಗೆ ಆಹಾ. ಎಮ್ಮ ಒಂದ ಭಾಗ್ಯದ ಲಕ್ಷ್ಮಿ ಬಂದಂಗೈತಲ್ಲ. ಯವ ಅಣ್ಣನ ಮಗಳ ಯವ ಎಲ್ಲಿ ಭಾಗ್ಯದ ಲಕ್ಷ್ಮಿ? ಆಹಾ ಇದು ಲಕ್ಷ್ಮಿ ಬಂದ್ ನಿನ್ನ ಮನ್ಯಾಗ ಹೋಗ್ಕೊಂಡಳೆವ. ಎಮ್ಮ ಬೆಳಿಗ್ಗೆ ಇಂತ ಮಾತು ಯಾಕೆ ಮಾತಾಡಿರಿ? ನನ್ನ ಮಗಳ ಹಂಗೇನಿಲ್ಲ, ಹಾ. ಏನೋ ಬಾಯಿಗೆ ಬಂತು. ಇವ ಹಂಗೇನಿಲ್ಲ. ಎಮ್ಮ ಒಂದ್ಸರಿಗೆ ನೀರು ತಗೊಂಡೆ ಆಹಾ. ಕೈ ಕೈ ಮತ್ತೆ ತಕೊಂಡು ಒಳಗೆ ಬಾರವಾ. ಆಗ್ಲಿ ನನ್ನ ಮಗ.
ತಂಗಿ ಹಾ ಕೈ ಕೆಲ ಮರಿ ಆದ್ರೂ ತೊಳ್ಕೊಂಡಿ ನೋಡಿವ ಯಮ್ಮ ಇದೇ ನಡುಮನೆಯಲ್ಲಿ ಬಣ್ಣದ ಮನೆಗಿದ್ದೀನಿ ಹಾ, ಹಾ. ಆ ಬಣ್ಣದ ಮನೆ ಕುಂಡ್ರ ಮಾಡಿ ಊಟಕ್ಕಾದ್ರೂ ನೀಡ್ತಾ ಇದ್ದೀನಿ ಇವ ಈ ಸದ್ದ ನನಗೆ ಊಟ ಕೊಡ್ತೀಯಲ್ಲ ಹೌದವಾ ಬ್ಯಾನ್ ನನ್ನ ಮಗಳ ಆಹಾ ಯಾಕಂದ್ರೆ ಹಾ. ಇದು ಊಟ ಮಾಡೋ ಟೈಮ್ನು ಅಲ್ಲಿವ ಅಲ್ಲ ಏನ ಈ ಸದ್ದ ನಾನು ಊಟ ಮಾಡ್ತೇನೆ ಅಂದ್ರೂ ನನಗೆ ಪಚನೂ ಆಗೋದಿಲ್ಲ ನನ್ನ ಮಗಳ ಆಹಾ. ಏನ ಅಮ್ಮ ನಮ್ಮ ಮನೆಗೆ ಬಂದಳು ಒಂದು ಕಪ್ ಚಹಾ ಕುಡಿಲಿಲ್ಲ ಊಟ ಮಾಡಿಲ್ಲ ಹಂಗ ಹೋದ ನೀ ತಿಳ್ಕೊಬೇಡ ಆಹಾ ಆದ್ರೆ ತಣ್ಣನ ಒಂದು ಗಲಾಸ್ ಮಜ್ಜಿಗೆ ಕೊಟ್ಟು ನನ್ನ ಮಗಳ ಮಜ್ಜಿಗೆ ಹಾ ಯಮ್ಮ. ಒಂದೆರಡ ಹಸಿ ಮೆಣಸಿಕಾಯಿ ಜೋಗದಂಡ ಬೆಳ್ಳುಳ್ಳಿ ಹಾಕಿ ಕೋತಂಬರಿ ಹಾಕಿ ಹಾ ಫ್ರಿಜ್ನಾಗ ಇಟ್ಟ ಒಂದು ಗಲಾಸ್ ಮಜ್ಜಿಗೆ ಕೊಟ್ಟು ಬಿಟ್ಟು ನನ್ನ ಮಗಳ ಮಜ್ಜಿಗೆ ಕುಡಿದ್ ನೀನು ನಿನ್ನ ಮನ್ಯಾಗ ಊಟ ಮಾಡ್ದಂಗ ಆಗ್ಲೇ ಮಾತು ಯವ್ವ ಹಾ ಮಜ್ಜಿಗೆ ಆದ್ರೂ ಕುಡಿದ್ರು ನನ್ನ ಮಗಳ ಯಮ್ಮ ಇನ್ನ ತಿನ್ನಾಕ ಎಲ್ಲಿ ಅಡಿಕೆ ಬೇಕು ಅಥವಾ ನಾಸಿ ಬೇಕು ಯವ್ವ ಎಲಿನೂ ಬೇಡ ಅಡಿಕೆನೂ ಬೇಡ ಏನು ಬೇಡ ನನಗೆ ನಾಸಿಯೂ ಬೇಡ ಆಹಾ ಸ್ವಲ್ಪ ಸುಣ್ಣ ತಂಬಾಕ ಇಷ್ಟ ಇಟ್ಟು ಕೊಟ್ಟೆ ಅಂದ್ರೆ ಇವ್ ನನ್ನ ತಲಬನ ಮುಗಿತ ನನ್ನ ಮಗಳ ಯವ್ವ ಆಹಾ ಇನ್ನ ನಾ ಬಂದ ಕೆಲಸ ಹೇಳ್ಬೇಕಲ್ಲ ಹೇಳ್ಬೇಕವ್ವ ನನ್ನ ಮಗಳ ಹೇಳುತ್ತೀನಿ ಕೇಳುವಂತಳಾಗ ದಪ್ಪ ಹೋಗಿಣೆ ದೇವರಿಗೆ ಗೋಡದ ಎಲ್ಲಮ್ಮನ ಜಾತರಿಗೆ ಹೋಗೆ ನಾ ದೇವರಿಗೆ ಓಡಾದ ಎಲ್ಲಮ್ಮನ ಜಾತರಿಗೆ ಇಡೀ ಮಗಳ ಪರಸಾದ ಗೋಡದ ಎಲ್ಲಮ್ಮನ ಬಂದಾರ ಇಡೀ ಮಗಳ ಪರಸಾದ ಓಡಾದ ಎಲ್ಲಮ್ಮನ ಬಂದಾರ ಮುದಕ ಮುದಕಿ ಕೂಡೆ ಜೋಡ ಎತ್ತಿನ ಕಿಲಾರಿ ಬಂದಿ ಹೂಡೆ ಮುದಕ ಮೋದಕ್ಕೆ ಕೂಡಿ ರೋಡಕ್ಕಿನ ಕಿಲಾರಿ ಬಂಡಿ ಹೂಡಿ ಹಿಡಿ ಮಗಳ ಪರಸಾದ ಊಟದ ಎಲ್ಲಮ್ಮನ ಬಂದಾರ ಇಡೀ ಮಗಳ ಪರಗಾದ ಓಡಾದ ಎಲ್ಲಮ್ಮನ ಬಂದಾರ ಯವ್ವ ನನ್ನ ಮಗಳ ಯವ್ವ ನಮ್ಮ ಊರು ಪರಿಸ್ಥಿತಿ ಎಲ್ಲ ಮುಡ್ಗುಟ್ಟು ಪಂಟ್ರು ಯಾಕಂದ್ರೆ ಅವ್ರು ಎಂಟ ಹಿಡಿದನು ಹೋಗಾರೋ ಅಯ್ಯವ ಆಹಾ ಅವ್ರು ಸ್ವಲ್ಪ ಆಗ ಮುಂದೆ ಹೋದ್ರೆ ನಾನು ಮುದುಕ ಎಡ್ಡ ಮನ್ಯಾಗ ಉಳ್ದಿವ ಹೌದಮ್ಮ ಮುದುಕ ಏನಂದ ಎಲ್ಲಾರು ಊರಾಗಿನ ಮಂದಿ ಎಲ್ಲ ಹೋದ್ರು ನಾವು ಪಾದಯಾತ್ರೆ ಮಾಡ್ಕೊಂಡ ಹೋಗು ನಡಿ ಮುದುಕಿ ಅಂತ ಅಂದವ ಆಹಾ ಯಾಕೋ ಮುದುಕನ ಮನಸ್ಸಿನಾಗ ಎಲ್ಲ ಹೋದ್ ಬಂದಂತೆ ಅಂತ ಹೇಳಿ ಹೇಳಿ ಯಾಕಾಗ ಹೋಗು ನಡಿ ಮುದುಕ ಅಂತ ಹೇಳಿವ ಹಾ ಅಲ್ಲೇ ಊರು ಬಂಡ್ಯಾಗ ಒಂದು ಪುಂಡಿ ಪಟ್ಟು ಹೊಲ ಇತ್ತು ಹಾ ಬಡ ಬಡ ಹೊಲಕ್ಕೆ ಹೋಗಿ ಪುಂಡಿ ಪಲ್ಲೆ ಹರ್ಕೊಂಬಂದೇವ ಪುಂಡಿ ಪಲ್ಲೆ ಹರ್ಕೊಂಡು ಬಂದು ಗಡಿಗೆಯಾಗ ಹಾಕಿ ಗದ 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 ಕುದಿಸಿ ಹಿಂಡಿ 3 ಉಂಡಿ ಮಾಡಿದೆವು ಪುಂಡಿ ಪಲ್ಲೆದು ಆಹಾ ಒಂದು 10-15 ರೊಟ್ಟಿ ಮಾಡ್ಕೊಂಡೇವು ಚಜ್ಜಿವು ಹಾ ಅಟ್ಟು ಬಳ್ಳೊಳ್ಳು ಖಾರ ಕಟ್ಕೊಂಡ ಉದ ಅಂತ ನಾವು ಹೊಂಟ ಬಿಟ್ಟಿಯವು ಹೋಗಿ ಅವ ಜೋಗಲ್ ಬಾಯಿಗೆ ಹೋಗಿ ದುಡ್ಡು ಒಗದ ಜಲಕ ಮಾಡಿ ಇದ್ದದ ಹಳ್ಳಿ ತುಂಬಿಸಿ ಹಾ ಗುಡ್ಡ ಏರಿದೆ ನನ್ನ ಮಗಳ ಹೌದು ಗುಡ್ಡ ಏರಿ ಎಲ್ಲ ನಾವು ಕುಡ್ಕೊಂಡು ಬೆಳತನ ಬೆಳೆಗೆ ಹಾಕಿ ಕಡಬ ಮಾಡಿ ಹಾ ಹಡ್ಲಿಗೆ ತುಂಬಿಸಿ ಊರಾನ್ ಮಂದಿ ಎಲ್ಲ ಜಾತ್ರೆಗೆ ಹೋದ್ರಿ ಹಪ್ಪಳಾರ್ ತರಾಕ ಹೌದು ನಮ್ಮ ಕೈಯಾಗ ರೊಕ್ಕ ಇಲ್ಲ ನನ್ನ ಮಗಳ ನಾವೆಲ್ಲಿ ಹೋಗೋಣ ಮುದುಕ ನಾನು ಎರಡು ಕೂತೀವ ಆಹಾ ಗಪ್ರ ಕುಂತಿದ್ದೀವು ಆ ಕಡೆ ಇಂದ್ರ ಬಂದ್ ನೋಡ್ಯವ ನನ್ನ ಸ್ವಾದಲ ಸಂಖ್ಯಾ ಆಹಾ ಯಾವ ಬಂದ್ ಏನ್ ಅನ್ಬೇಕು ಏನಂದ್ರು ಎತ್ತಿ ನೀನು ಬಂದಿ ಅಂತ ಕೇಳಿದವ ಕೇಳಿದ ಯಪ್ಪ ನಾನು ಬಂದ ನೀನು ಬಂದಿ ಅನ್ನ ನಳೆ ಎಣ್ಣೆ ಆಹಾ ಎತ್ತಿ ಕೈ ಮುಂದ್ ಮಾಡಂದೇವು ಹಾ ಏನ್ ಹಿಂಗ್ ಕೈ ಮುಂದ್ ಮಾಡೀನಿ ತಗದ್ 10,000 ಕೊಟ್ಟೆವು ಹಾ. ಯಾವ ಏನು ಕೇಳಿ ಜಾತ್ರೆ ಸೆಡಗ್ರ ಆಹಾ ನಾನು ಬೆಂಡ ತಗೊಂಡಿ ಬೆತ್ತಾಸ್ ತಗೊಂಡಿ ಉಂಡಿ ತಗೊಂಡಿ 25 ಸೇರು ಚುನುಮರ್ ತಗೊಂಡಿ ಹೌದು ಇವ ಮುದುಕನ್ ಕರ್ಕೊಂಡ್ ಕಟ್ಕೊಂಡ್ ಊರಿಗೆ ಬಂದ ಹಾ. ಆ ಏನು ಕಾಯಿ ಹೊಡ್ಸಿದ್ವಿ ಅಲ್ಲಿವ ಅದನ್ನ ಬಡ ಹೆರದ ಕಡಬ ಮಾಡಿ ಮನಿಗೆ ಬಂದ ಪ್ರಸಾಪನ ಕಳಿಸಿ ಹೌದು 1-2 ಕಾಲ ಚುನುಮರಿ ಉಕ್ಕೊಂಡೆವು ಹಾ ಹಾ ಏನ್ 1-2 ಕಾಲ ಚುನುಮರಿ ಉಕ್ಕೊಂಡಿ ಗಂಟಲ್ದಾಗ ಅಟ್ಕಾಸ್ತೇವು ಅಮ್ಮ ಅವಾಗ ನಿನ್ನ ಬಂದ ಬಳಿಗೆಲ್ಲ ನೆನೆಸ್ಬೇಕು ಯಾವ
ಮ್ಯಾಲ್ಕು ಹೋಗಲು ಚುನುಮರ ತಳಗು ಇಳುವಲು ಹಾ ಜೀವ ಹೋಗಿ ಜೀವ ಬರಕೈತಿ ನನ್ನ ಮಗಳ ಹಾ ಹಾ ಬಂದ ಬೆಳಗ ನೆನ್ಸಂದೆ ಅಲ್ಲಿ ಯವ ಹಾ ಯೋ ಬಂದ ಬಳಗ ಇದ್ದವ್ರನ್ನ ಬಿದ್ದವ್ರನ್ನ ಸತ್ತಾರ ಮೊದ್ಲ ನೆನೆಸೀನಿ ಇಳಿಲಿಲ್ಲ ಅವೇನು ಗಂಟ್ಲಾಗ ಇಳಿಲಿಲ್ಲವ ಮತ್ತ ಯಾರ ನೆನೆಸಿದೆಮ್ಮ ನನ್ನ ಮಗಳ ನಗಲಾರ ಗಂಗವನ್ನ ಕರ್ಕೊಂಡೆ ಆಹಾ ಎಲ್ಲಮ್ಮನ ಕೂಡ ಜಾತ್ರೆಗೆ ಬಂದಿದ್ರೆ ಇನ್ನೂ ಭಾಳ ಜಾತ್ರೆ ಕಡಕ್ ಹಾಕೈತೆ ನೋಡಿದ್ ಗೊಳಗಡೆ ಇಳಿದು ಬಿಟ್ಟವ ವಾ ಯಮ್ಮ ನನ್ನ ಮೇಲೆ ಎಷ್ಟು ಪ್ರೀತಿ ದೇವಾ ನೀನು ಇವ ನಿನ್ನ ಮೇಲೆ ದೊಡ್ಡ ಪ್ರೀತಿ ಇವ ನನ್ನ ಬಂಗಾರಿ ಅದಕ್ಕಾಗಿ ಇವ ಅಲ್ಲಿಂದ ಹಿಡ್ದ ಆಹಾ ಚುನುಮರ್ ತಂದ ನೀವ ಹೌದು ಮಾಯ ಕರ್ತಿ ಎಲ್ಲಮ್ಮನ ಪಳಾರ ಹಾ ಹಾ ಅಲ್ಲಿ ಅನ್ಬೇಡ ನನ್ನ ಮಗಳ ತಿನ್ ಏನಮ್ಮ ನಾನಿನ್ನ ಪಳ ತಿನ್ಬೇಕಾದ್ರೆ ಹಾ. ಯಮ್ಮ ನನಗ ಸ್ವಲ್ಪ ಸಮಸ್ಯೆ ಬರತದಿ ಯಮ್ಮ ಪಳಾರ ಒಲ್ಲೆ ಅಂತನವ ಯಾವ ಸಂಶಯನೂ ಇಲ್ಲ ಕುಂದುಗಳೂ ಇಲ್ಲ ಆಹಾ ಸಂಶಯ ಮಾಡ್ಕೊಂಡ್ರ ಸಂಸಾರ ಹಾಳಾಗಿ ಹೋತತ್ತ ನನ್ನ ಮಗಳ ಹಾ ಮನುಷ್ಯನಿಗೆ ಸಂಶಯ ಚೆಲುವಲ್ಲ ತಿನ್ನ ನನ್ನ ಮಗಳ ಯಮ್ಮ ಏನ ಸಮಸ್ಯೆ ಮಾಡಬಾರ್ದಂದಿ ಇವ ಊರಾಗಿನ ಮಂದಿ ಏನಾರ ಮಾತಾಡ್ತಾರನ ಹಾ ಸುಮಾರದ ಅಂತ ಹೇಳಿ ಸುಮಾರದಾರ ಅಂತ ಹೇಳಿ ಮಾತಾಡ್ತೀರಿ ಅದಕ್ಕೆ ಬೇಡವಾ ಇವ ಹಾ ನನಗ ಸ್ವಲ್ಪ ಸೇರ್ಲಾರ್ದು ಅದಾರ ಹೌದು ಮೊದಲ ಇಲ್ಲಿ ಬಂದೇನೆ ನಾವು ಕೊಪ್ಪಕ್ಕೆ ಮೊದಲ 5 ಸಲ ಆಟಕ್ಕೆ ಬಂದೇವಿ ಇಲ್ಲಿ ಆಹಾ ಅವ್ರು ಮೊದಲಿನ ಮಂದಿ ಇಲ್ಲಿ ಮೊದಲು ಭೀಮಶಾಪ ಡ್ರೈವರ್ ಅಂತಿದ್ದ ಹಾ ಪಾಪ ಅವ ಶಿವನ್ ಪದ ತೀರಂತ ಈಗ ನಮ್ಮ ಫಕೀರ್ಗೌಡ್ರು ಅದಾರ ಅಂತ ನಮಗೆ ಭೇಟಿನ ಆಗಿಲ್ಲ ಹೌದು ಇನ್ನು ಉಳ್ದ ನಮ್ಮ ನಾಗಪ್ಪನ ಇವರೆಲ್ಲ ಅದಾರ ನೋಡ್ಗ 3 ಸಂಜಿಲ್ ಬಂದು ಕುಂತಾರು ಹೌದೌದು ಅವೆರಡು ಗಿರೇಕಂತಿ ಈ ಆಟ ನನ್ನ ದೊಡ್ಡ ಪ್ರೀತಿ ಅವ ಹಾ ಹಾ ಅದಕ್ಕೆ ಅವ್ರು ಏನು ಬಂದಾರು ಹೌದು ನಮಗೂ ದೊಡ್ಡ ಔಷಧಿ ಆಗೈತಿ ಮತ್ತೆ ನಮ್ಮನ್ನು ಅವ್ರು ಕರೆಸಿರಲ್ಲ ಅವ್ರಿಗೂ ಔಷಧಿ ಆಗೈತಿ ಹಾ ಹಾ ಅನ್ನೋ ಸಲುವಾಗಿ ಮತ್ತೆ ಉಳಿದ ಮಂದಿ ನನ್ನ ಮೇಲೆ ಹಂಗೇನಿಲ್ಲ ಎಲ್ಲಾರು ಚಲೋದಾರು ಚಲೋದರು ಯಾವ ಊರಿಂದ ಅಂದ್ರೆ ಕೆಟ್ಟವ್ರು ಇರಾವ್ರ ಹೌದಲ್ಲ ಚಲೋ ಮಂದಿ ಇರಾವ್ರನ ಹಾ, ಹಾ. ಯಾರ್ದು ಮತ್ತೆ ನೀ ತಲೆಯಾಗ ಹಾಕೋಬೇಡ ನನ್ನ ಮಗಳ ತಿನ್ನ ಏ ಮತ್ತಿರ್ಲಿ ತಿನ್ನೇವ್ ತಿನ್ನ ಸಂಶಯ ಮಾಡ್ಕೊಂಡು ತಿನ್ನೇವ್ ಯಮ್ಮ ನಾನದ್ರ ತಿಂದೆ ನೋಡು ಇವ್ ತಿಂದಿ ಹಾ ತಿನ್ನಿಲ್ಲ ಸೆಕ್ಕೆ ನನ್ನ ಸೌತಿ ಮಗಳ ಥೋ ಯಮ್ಮ ಎಲ್ಲ ಉಗಳಿನಿ ಬಿಡು ಯಾವ ಹಾ ಉಗುಳಿ ಚಟ್ಟ ತಳಗ ಹೋತ ಹಾ. ರಸ ಹೊಟ್ಯಾಗ ಹೋತ ಮತ್ತೆ ಪಲಾರ ಯಾರು ಯಾವ ಯಾರು ಹೇಳ್ತೀನಿ ಕೇಳೆ ಒಲ್ಲಿ ನನ್ನ ಬ್ಯಾಡ ಮಗಳ ಒತ್ತಾನ ನಿವಳ ಮೇಲ್ಮನಿ ಸಂಗ್ಯ ನಿವಳ ಒಳ್ಳೆ ನನ್ನ ಬ್ಯಾಡ ಮಗಳ ಭಗತಾನಿಳ ಮೇಲ್ಮಾನಿ ಸಂಜಾಗುಳ ಒಳ್ಳೆ ನನ್ನ ಬ್ಯಾಡ ಮಗಳ ಮೇಲ್ಮನಿ ಸಂಗ್ಯ ನಿವಳ ಒಳ್ಳೆ ನನ್ನ ಬ್ಯಾಡ ಮಗಳ ಭಗತಾನಿಳ ಮೇಲ್ಮಾನಿ ಸಂಜಾಗುಳ ಸೀರಿ ತಂದಾನ ಚೆಲ್ಲವ ಅದರಗ ಕುಬಸತಿಯ ತಿಂದ ಆಸಿರಿ ತಂದಾನ ಚೆಲ್ಲುವ ಅದರಗ ಕುಸತಿ ಹಚ್ಚಿಂದ ಸೀರಿ ತಂದಾನ ಚೆಲ್ಲವ ಅದರಗ ಕುಬಸತಿಯ ತಿಂದ ಏ ಸಿರಿ ತಂದಾನ ಚೆಲ್ಲುವ ಅದರಗ ಕುಸತಿ ಹಚ್ಚಿಂದ ಸಂಜನ ಗೆಳತಾನ ಮಾಡ ನಿನ್ನ ತೆಕ್ಕವರ ನೋಡೆ ಸಂಜಾನ ಗೆಳೆತನ ಮಾಡ ನಿನ್ನ ತಕ್ಕ ವರ ನೋಡ ಸಂಜನ ಗೆಳತಾನ ಮಾಡ ನಿನ್ನ ತೆಕ್ಕವರ ನೋಡೆ ಸಂಜಾನ ಗೆಳೆತನ ಮಾಡ ನಿನ್ನ ತಕ್ಕ ವರ ನೋಡ ಕೊಡಸೆ ಬಂಗಾರ ಬಾಲಿ ವಾಲಿ ಮುಗುಡಿ ನಿನಗ ಸರಿಗೆ ಒಲ್ಲೆ ನನ್ನ ಬ್ಯಾಡ ಮಗಳ ಒತ್ತಾನ ನಿವಳ ಮೇಲ್ಮನಿ ಸಂಗ್ಯ ನಿವಳ ಏ ಒಳ್ಳೆ ನನ್ನ ಬ್ಯಾಡ ಮಗಳ ಭಗತಾನುಳ ಮೇಲ್ಮನಿ ಸಂಜಾಗುಳ ಯವ್ವ ಹಾ ಈ ಪಳಾರ್ ಯಾರು ಅಂದಿವ ಯಾರುವ ಯವ್ವ ಮೇಲ್ಮನಿ ಸಂಗ್ಯಾನು ಹಾ ಹಾ ನನಗೇನ್ ಮಾಡಂದಿ ಯವ್ವ ನಿನಗೇನಿಲ್ಲ ಹಾ ಆ ಹುಡುಗಿವ ನೀನು ನೋಡಿದಾಗಿಂದ ಹೌದು ಯವ್ವ ಯಾವ ಹೆಣ್ಣು ಮಕ್ಕಳ ಕಣ್ಣೆತ್ತಿ ನೋಡಿದ ಮಗ ಅಲ್ಲ ಅವ. ಹಾ ಹಾ ಏನೋ ಬಸವಂದ್ರ ಜಾತ್ರೆಗೆ ನೀನು ಬಂದಿದ್ದಂತ ಅವರು ದೇವ್ರಿಗೆ ಬಂದ್ರಂತೇವ ಹಾ. ಆವಾಗಿಂದ ನೀನು ನೋಡಿದಾಗಿಂದ ಉಂಡಿನ ಅಂದ್ರೆ ಊಡ್ಸಿವಿ ಇಲ್ಲ ಹೌದು ಕಣ್ಣಕ್ಕೆ ಹೋದ ಇದ್ದಿಲ್ಲ ಹಾ ಹೊಲಕ್ಕೆ ಹೋದ್ರ ಮನ್ಯಾಗ ಇದ್ದಂಗ ಆಕೈತೆ ಅಂತ ಮನ್ಯಾಗಿದ್ರೆ ಹೊಲಕ್ಕೆ ಹೋದಂಗ ಆಕೈತೆ ಅಂತ ಹಾ ಒಟ್ಟು ಭಕ್ತ ಗಂಗಾ 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 ಅನ್ನಕತ್ತಾನಿವ ಹಾ ಹಾ ಅವನ ರಂಗ ಮಂಚಕ್ಕೆ ಬಂದೆ ಹಾ ಸ್ವಲ್ಪ ಪಾನಸ ಬರ್ತಿಂದ ಅವನ ಮನೆ ಮುಂದೆ ಭಾಗದಾಗ ಹೋಗಲಿ ನೆಟ್ಟಗ ನಿನ್ನ ಮನೆಗೆ ಯವ್ವ. ಹಾ ಬೆಳಿಗ್ಗೆ ಎದ್ದು ಸಣ್ಣ ಗೆಳತಿಕೊ ನೀನು ಇದಕ್ಕ ಬಂದಿ ಅಯ್ಯ ನನ್ನ ಮಗಳ ಇದ್ಯಾ ದೊಡ್ಡ ಮಾತ ಯಮ್ಮ ಹೇಳ್ತಾನೆ ಕೇಳ ಚಂದವಾಗಿ ಹೇಳು ಹಾ ಯಮ್ಮ ನಿನ್ನ ಮಾತು ಕೇಳಿದರೆ ಒಗತನ ಹರಿತೈತೆ ನಿನ್ನ ಮಾತ ಕೇಳಿದರ ಭಗತಾನ ಹರಿತೈತೇನ ನಿನ್ನ ಮಾತು ಕೇಳಿದರೆ ಒಗತನ ಹರಿತೈತೆ ಎಮ್ಮ ನಿನ್ನ ಮಾತ ಕೇಳಿದರ ಭಗತಾನ ಹರಿತೈತೇನ ಏನು ಗತಿ ಮಾಡ್ಲೆವ ನತಿಗೆ ಬರತೈತೆ ನಾ ಏನ್ ಗತಿ ಮಾಡಲೆವ್ವ ನಾಚಿಕೆ ಬರತೈತೇನ
ಜೀವನ ಬ್ಯಾಡುವ ಇಂತ ಕೆಲಸ ನೋಡಮ್ಮ ಹಾ ಈ ಸುದ್ದಿ ನನ್ನ ಗಂಡ ಭಾವ ಮೈದುಂಡ ಕೇಳಿದ್ರೆ ಯಮ್ಮ ನನ್ನನ್ನು ಕಡದಮ್ಮ ಹೆಡಗಿ ತುಂಬಿ ಹೋಗ್ತಾ ಇದ್ದಾರೆ ಹಾ 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 ಇಂಥವನ್ನ ಹರಳಿ ತಂದು ಯಮ್ಮ ನನ್ನ ಕೊರಳಿಗೆ ಹಾಕಲಿಕ್ಕೆ ಹೋಗಬೇಡ ಯಮ್ಮ ನನ್ನ ಕೈ ಮುದ್ದು ಬೇಡಿಕೋತಾ ಇದ್ದೆ ನೋಡು ಯವ್ವ ನನ್ನ ಮಗಳ ಹಾ ನನಗೇನ ಕೈ ಮುಗಿಬೇಡ ನನ್ನ ಮಗಳ ಆಹಾ ಯಾಕಂದ್ರೆ ನನಗೂ ಕುತ್ತಿಗೆ ಬಂದೈತಿ ಅದ ಹೌದು ಏನ ಹಾ ಇದನ್ನ ಒಂದು ಜನ್ಮ ಉಳಿಸ್ಬೇಕಾರ ಏನಾರ ಪ್ರಯತ್ನ ಮಾಡಬೇಕಾಗ್ತದ ನನ್ನ ಮಗಳ ಯವ್ವ ನೀನು ಒಲ್ಲೆ ಅನ್ನಕ್ ಹೋಗ್ಬೇಡ ಹಾ ನಿನ್ನ ಕೊಳಗಿನ ಸರಿಗೆ ಕೇಳಿದಾಗ ನನ್ನ ಮಗಳ ನನಗೆ ಏನಂತ ವಚನ ಕೊಟ್ಟಿ ಯಮ್ಮ ಏನ ಅಂತ ಪ್ರಸಂಗ ಬಂದ್ರ ಮಾತಕ್ಕೆ ಅಂತ ವಚನ ಕೊಟ್ಟಿರಲಿಲ್ಲ ಹೌದಲ್ಲ ಹಾ ಯವ್ವ ಈಗ ನನಗೆ ಅಂತ ಪ್ರಸಂಗ ಬಂದೈತಿ ಹಾ ಏನ ನನ್ನ ವಚನ ಕೊಡ್ಬೇಕಾದ್ರೆ ನನಗೆ ವಚನ ಕೊಡ್ಬೇಕ ನನ್ನ ವಚನ ನನಗೆ ಹೊಳೆ ಕೊಡಬೇಕ ನನ್ನ ಮಗಳ ಓಹೋ ಅಂದ 3 ಸಂಜೆಲ ಕೊಟ್ಟ ವಚನ ಹಾ ಹಾ ಬೆಳಕಾಗೋದು ಬೆಳಗ್ಗೆ ಆಗೋದ ನನ್ನ ವಚನ ನನಗೆ ಹೊಳೆ ಕೊಡ್ಬೇಕ ನನ್ನ ಮಗಳ ವಾಪಸ್ ಕೊಡ್ಲಿಕ್ಕೆ ಬೇಕು ಹೌದೇವಾ ಯಮ್ಮ ಕೇಳಿದ್ರೆ ಏನ್ ಮಾಡ್ತಿ ಕೇಳ್ತಂದ್ರೆ ಹಾ ಎಲ್ಲ ಇರ್ಪಕ್ಷಿ ಬಸವಂತ ಇರನ ಯಮ್ಮ 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 ಕರಿಬೇಡವಾ ಯಪ್ಪ ಎಲ್ಲಿದ್ರು ದೌಡ್ ಬರ್ರಿ ಯೋ ಬೇಡ ಹಂಗಾರೆ ವಚನ ಕೊಡು ವಚನ ಕೊಡ್ಬೇಕು ಹೌದೇವಾ ಯಮ್ಮ ನಾನು ಮಾತು ಕೇಳಿದ್ರೆ ಒಳ್ಳೇದಾಯ್ತು ಹಾ ಹಾ ಇಲ್ಲವಾದ್ರೆ ಅಮ್ಮ ಎರಪಕ್ಷಿ ಯವ್ವ ಈ ಸದ್ದ ಕರ್ದ ಬಿಡ್ತಾನ ಯಮ್ಮ ಹೌದಾ ಹೌದೇವಾ ವಚನ ಕೊಡ್ಬೇಕಲ್ಲ ಯವ್ವ ಸದ್ದ ನನ್ನ ಕೈ ಮೇಲೆ ಕೈ ವಚನ ಕೊಡಬೇಕ ಈಗ ಅಮ್ಮ ಹೇಳ್ತಾರೆ ಕೇಳು ಯವ್ವ ಚಂದವಾಗಿ ಹೇಳ ಕೊಟ್ಟ ವಚನ ತಪ್ಪವಳಲ್ಲು ನಾನ ಯಮ ನಾನ ಮೂರು ಸಂಜಿಲೆ ಕರ್ಕೊಂಡ ಬರ ಕೊಟ್ಟ ವಚನ ತಪ್ಪವಳಲ್ಲ ನಾನ ಯಮ್ಮ ನಾನ ಮೂರು ತಂಗಿಲೆ ಕರ್ಕೊಂಡ ಬರ ಸಂಜಾನ ಕಡಿಯೇ ಜಮನ ಹಾಸಿದೇನ ಮಲ್ಲಿಗುವ ಸುರೇ ಮಾಡಿದೇನ ಗಡಿಯ ಜಮಖಾನ ಹಾಕಿದೇನ ಮಲ್ಲಿಗುವ ತುರಿ ಮಾಡಿದೇನ ಮುಲಗೆ ಸಮಯ ಹತ್ತಿದೇನ ಮಲ್ಲಿಗುವ ಅಕರನ್ನೇ ತರಸಿದ್ದೇನ ಸಾಕು ಮೂಲಿಗೆ ಸಮಯ ಹತ್ತಿದೇನ ಅತರನ್ನೇ ತರಸಿದ್ದೇನ ಯಮ್ಮ ಹಾ ಕೊಟ್ಟ ವಚನ ಹತ್ರ ಯಾವಾಗೂ ತಪ್ಪೋದಿಲ್ಲ ಹಾ ಹಾ ಮಾತು ಕೊಟ್ಟರು ಹೋತು ಮುತ್ತು ಒಡೆದರೇ ಹೋಯ್ತು ಹೌದೇವಾ ಯಮ್ಮ ನಾನು ವಚನ ಕೊಟ್ಟಿನಂದ ಮೇಲೆ ಹಾ ಯಮ್ಮ ಬೇಗನೆ ಹೋಗಿ ಸಂಜ್ಞಾನಾದ್ರು ಹಚ್ಕೊಡುವಂತಕ್ಕೆ ಆಗು ಯವ್ವ ಯಾವ ಹೊತ್ತಿಗೆ ಕರ್ಕೊಂಡ್ ಬರ್ಬೇಕಾದ ಟೈಮ್ ಎಟ್ ಹೇಳಲ್ಲ ಯವ್ವ ಏನಮ್ಮ ಕಟ್ಟಿಕಲ ಕದಲೇಬೇಕು ಹಾ ಮರಕ ಮರ ಹೊಂದಿರ್ಬೇಕು ಹೌದು ಹಾಳ ತೋಡಗಿನ ಹೂವ ಹರಳಿ ಬಂದಿರ್ಬೇಕು ಹಾ ಹಾ ಆ ಹೊತ್ತಿಗೆ ಧೈರ್ಯ ಆತು ಒಬ್ಬಗ ಬಾ ಅಂತ ಹೇಳು ಹಾ ಜರ ಧೈರ್ಯ ಆಗ್ಲಿಲ್ಲ ಅಂದ್ರೆ ಅಮ್ಮ ಜೀವದ ಗಿಡ ಬಾಣ ಕರ್ಕೊಂಡು ಬಾ ಅಂತ ಹೇಳುವ ಯವ್ವ ಅವ ಸಂಖ್ಯಾ ಒಬ್ಬ ಅವ ನೀರನ ಅಲ್ಲ ಅದು ಹೊತ್ತ ಮುಳಿತಾರ ಇದಕ್ ಹೋಗುದಿಲ್ಲ ಅವಾಗ ಆಹಾ ಹಾ ಮತ್ ಒಬ್ಬ ಯಾವಾಗ ಬರ್ಬೇಕು ಬಾ ಟುಕ್ ಅದಾನ ಹೌದಲ್ಲ? ಅವನಂತ ಟುಕ್ ಎಲ್ಲಿ ಅಲ್ಲಿವ ಇಲ್ಲ ಇಲ್ಲ ಆದ್ರ ರೈತೊಳಗ ಹುಲಿ ಬಂಟ ಬಾಳನ್ನ ಆಹಾ ಅವ ಮುಂದೆ ಹೆಜ್ಜೆ ಹಾಕಿದಾಗ ಹಿಂದ ಕೈ ಹಾಕಾವ ಹೌದಲ್ಲ ಯಾವ ಹಾ ಆದ್ರ ಈ ಏನು 3 ಮಾತು ಹೇಳ್ದಲ್ಲ ಹೌದು ಇದು ಗಡ 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 ಕಲ್ಲಾಗ ಬಂಡಿ ಹೊಡೆದಂಗ ಆತ ನನ್ನ ಮಗಳ ಗೊತ್ತಾಗ್ಲಿಲ್ಲ ಚಂದಗ ವಿರಳ 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 ಬಿಡಿಸಿಲ್ಲ ನನ್ನ ಮಗಳ ಏನಮ್ಮ ಕಟ್ಟಿಕಲ್ಲ ಕದಲಬೇಕಂದ್ರೆ ಅಂದ್ರೆ ಕಟ್ಟಿ ಮೇಗೆನೆ ಹಿರದದ್ದೆಲ್ಲ ತಮ್ಮ ತಮ್ಮ ಮನೆಗೆ ಹೋಗಿರ್ಬೇಕು ಯವ್ವ ಒಂದಾತ ಮರಕ ಮರ ಹೊಂದಿರ್ಬೇಕಂದ್ರೆ ಆಜು ಬಾಜು ಕದ ಎಲ್ಲ ಹಾಕಿರ್ಬೇಕು ಯವ್ವ ಎರಡದು ಯಮ್ಮ ಇನ್ನೆಟ್ಟುವುದು ಇನ್ನು ಒಂದೇ ಒಂದು ಉಳಿತೀವ ಯಮ್ಮ ಹಾಳ ತೋಟದಗಿನ ಅರಳಿ ಬಂದಿರ್ಬೇಕಂದ್ರೆ 3 ತಾಸಿನ ಚಿಕ್ಕಿ ಮೂಡಿರ್ಬೇಕು ಸರ್ವತ ಆಗಿರ್ಬೇಕು ಹಾ, ಹಾ. ಅಮ್ಮ ಹೊತ್ತಿಗೆ ಬಾ ಅಂತ ಹೇಳುವ ಆಗ್ಲಿ ನನ್ನ ಮಗಳ ಕರ್ಕೊಂಡ್ ಬರ್ತಾನೋ ಆಹಾ ಸ್ವಲ್ಪ ಹಿಂದಕ್ಕೆ ಸರಿ ನನ್ನ ಮಗಳ ಆಗ್ಲೇವ ಹೋಯ್ಬಾರು ಹಾ ಹಾ ಯಪ್ಪ ಸಂಗಣ್ಣ ಬಾಳಣ್ಣ ನಿಮ್ಮ ರೊಟ್ಟಿ ತುಪ್ಪದಾಗ ಬಿತ್ತು ಬರ್ರಿಯಪ್ಪೋ ಏನ್ ಬೇ ಪರಮ್ಮ ಅವ್ಯವ್ವ ಇನ್ನ ಕರಿಗುಡಿ ಎಡದೋಡ ಬಂದಿರು ಯಪ್ಪ ಪರಮ್ಮ ಏನ ಬೇ ಅಷ್ಟು ಅರ್ಜೆಂಟ್ ಆಯ್ತು ಅಂತ ನನಗೆ ಮೊದಲು ಹೇಳಿ ಹೇಳಿ ಯಪ್ಪ ಏನಾದ ಬೇ ಪರಮ್ಮ ಅಮ್ಮ ಯಪ್ಪ. ಯಾವಾಗ ಬಾ ಅಂದಾಳು ಎಷ್ಟೊತ್ತಿಗೆ ಬಾ ಅಂದಾಳ ಪರಮ್ಮ ಎಲ್ಲಿಗೆ ಬಾ ಅಂತ ಹೇಳ ದೌಡಿ ತಡಿ ಯಪ್ಪ ಕಣ್ಣಿ ಹರ್ಕೋಬೇಡ ತಡಿವ ಯಪ್ಪ ಕಣ್ಣಿ ಹರ್ ಜಗ್ಗಿ ಹಿಡ್ಕೋ ಅದು ಜಗ್ಗಿ ಹಿಡ್ಕೋ ಹೌದು ತೋಳ್ತಾರಮ್ಮ ಚೇ 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 ಇನ್ನು ಬಂದ ಬಿಟ್ಟಿಪ್ಪ ಬಂದ್ಬಿಟ್ಟಂದ್ರಿ ಅಮ್ಮ ಏನ್ ಹುಡುಗರು ಬೆರಕಿದಾವ ಇವು ನಮ್ ಜೀವಗೆ ಸಂಗನ ಕೆಲಸ ಆಗೈತ ನನಗೂ ಖುಷಿನಲ್ವಿ ನನಗೂ ಖುಷಿ ಆತ ಯಪ್ಪ ಹಾ ಆ ಹೆಣ್ಮಗಳು ಟೈಮ್ ಕೊಟ್ಟಾಳ ಅವೇ ಕಟ್ಟಿಕಲ ಕದಲಿರ್ಬೇಕು ಮರಕ ಮರ ಹೊಂದಿರ್ಬೇಕು ಹಾಳು ತೊಡ್ದ್ರ ಹೂ ಅಳ್ಳಿರ್ಬೇಕು ಆ ಹೊತ್ತಿಗೆ ಧೈರ್ಯ ಆತು ನಿನ್ ಒಬ್ಬಗ ಬಾ ಅಂದ ಒಂದ್ ವೇಳೆ ಧೈರ್ಯ ಆಗದ್ರಿ ಇಲ್ಲ ಐತ್ಲ ಹುಲಿ
ಈ ಹುಲಿ ಕರ್ಕೊಂಡು ಹಿಂಬಾಲ್ ಹೋಗೇ ಬಿಡಪ್ಪ. ಪರಮ ಹಾ. ನೀ ಏನೋ ಕಟ್ಟಿ ಕಲ್ ಕಲ್ಲಿರ್ಬೇಕು ಅದಾಗಿರ್ಬೇಕು ಇದಾಗಿರ್ಬೇಕು ಯಪ್ಪ ಗುರ್ತಾಗಿಲ್ಲ ಇದೇನ್ ನನಗೆ ತಿಳಿಯಲಿಲ್ಲ ನೋಡ್ಬೇಕು. ನೋಡಿಯಪ್ಪ, ಹಾ. ಕಟ್ಟಿ ಕದಲಿರ್ಬೇಕಂದ್ರ ಹಾ. ಈ ಕಟ್ಟಿ ಮೇಲೆ ಕುಂತಂತ ಹಿರಿಯರು ಎದ್ದ ತಮ್ಮ ಮನೆಗೆ ಹೋಗಿರ್ಬೇಕ. ಕಟ್ಟಿ ಮೇಲೆ ಕುಂತ ಹಿರಿಯರ್ ತಮ್ಮ ಮನೆಗೆ ಹೋಗಿರ್ಬೇಕ. ಹಾ ಯಪ್ಪ ಒಂದಾತ. ಹಾ. ಮರಕ್ ಮರ ಹೊಂದಿರ್ಬೇಕಂದ್ರ ಹಾ. ಆಜು ಬುಜು ಕದ ಹಾಕಿ ಅವ್ರ ಮನ್ಯಾಗ ಅವ್ರ ಮಲಗಿರ್ಬೇಕು ಕದ ಹಾಕೊಂಡ. ಕದ ಗಪ್ಪಳ ಮುಚ್ಚಿರ್ಬೇಕು. ಹಾ ಯಪ್ಪ ಎರಡ ಮಲ್ಕೊಂಡಿರ್ಬೇಕು ಸಾಪ ನಿಂತಿರ್ಬೇಕು. ಹೌದಮ್ಮ ಯಪ್ಪ. ನೋಡ ಈಗ ನೀವು ಒಬ್ರು ಮನೆಗೆ ಹೊಂಟ್ರಿ ಅಂದ್ರ ಹಾ. ಎಲ್ಲಾರು ಹೆಸರಿರ್ಬಾರ್ದು ಮನ್ಕೊಂಡಾಗ ಹೋಗ್ಬೇಕ ನೀವು. ಮಲ್ಕೊಂಡಾಗ ಹೋಗ್ಬೇಕಲ್ಲ. ಕಾಲು ಸಪ್ಪಳ ಆದ್ರ ಬಂದು ಹೇಳ್ತೈತಿ. ಹೌದು. ಅವಾಗ ನಿನ್ನ ಪರಿಸ್ಥಿತಿ ಏನಾಕತಿ. ಅದಕ್ಕೆ ಟೈಮ್ ಕೊಟ್ಟ ಹುಡುಗಿ. ಮತ್ತ ಹಾಳು ಕೊಡ್ತಾರ ಹೂ ಒಳ್ಳಿರ್ಬೇಕಂದ್ರ ಹಾ. ಇಲ್ಲಿ 3 ತಚ್ಚಿಗೆ ಮೂಡಿ ಬಂದಿರ್ಬೇಕು, ಸರ್ವತ್ ಆಗಿರ್ಬೇಕ. ಸರ್ವತ್ ಆಗಿರ್ಬೇಕು. ಆ ಹೊತ್ತಿಗೆ ಪಾಪ ಅಂದಾಳು. ಹಾ. ಇಬ್ರು ಕೂಡ ಹೋಗ್ಬಿಡ್ರಿಪ್ಪ ಅಂದ್ರ. ಪರಮ ಯಾಕಾಗಂತ ನಾವಾರು ಹೋಗಿ ಬರ್ತೇವೆ. ಯಪ್ಪ ಬಾಳನ ಅವೇ ಯಪ್ಪ ನೀನು ಹೋಗ್ಬಿಡಿಯಪ್ಪ. ಯಮ್ಮ ನಾನು ಜೀವನಿಗೆ ಹಿಂದಿಂದ ನಾನು ಇದ್ದಿಂದ ಬೇರೆ ನೀನು ಬಿಟ್ಟ ಹೋಗುದಿಲ್ಲ ಅವ. ಆಯ್ತಪ್ಪ ಹೋಗಿ ಬಂದ್ಬಿಡ್ರಿ. ಮಿತ್ರ ಬಾಳಲ್ಲ ನಾವಾದರೂ ಗಂಗಾಳ ಮನೆಗೆ ಹೋಗೋಣ ನಡೆಯುತ್ತ ನಾವು ಹೋಗಿಲ್ಲ. ಹೋಗು ನೋಡಿ ಅಂತ ನಾವು ತಂಗಿ ಗಂಗಾ ಮನೆಯಲ್ಲಿದ್ದಿ ಏನು ಯಾರು ಬಳಪನ ಏನ್ರಿ? ಹೌದು ನೋಡುವ ತಂಗಿ. ಅನ್ನ ಕೇಳು. ತಂಗಿ ಹೇಳಂತಳದು. ನಿಮ್ಮ ಹಿಂಬಲೆ ಬಂದವರಿವರ್ಯಾರೇ, ನಿಮ್ಮ ಹಿಂಬಲೆ ಬಂದವರಿವರ್ಯಾರ, ಹೊಸವಾಗಿ ಕನ್ನತರ ತೋರ. ಅನ್ನ ಹೇಳ್ತೀನಿ ಕೇಳು. ಗಡ್ಗಿ ತೊಳೆದ ಇಟ್ಟಿದ್ದೇನ ಹೆಸರ, ಗಡ್ಗಿ ತೊಳೆದ ಇಟ್ಟಿದ್ದೇನ ಹೆಸರ, ಸಾವಿಗೆ ಬಸದ ಕೈಯರ. ಬೆಳ್ಳುಳ್ಳಿ ಹಸಿಗಾರ. ಅನ್ನ ಕೇಳು. ಅಣ್ಣ ನಿಮ್ಮ ಹಿಂಬಲ್ಲಿ ಬಂದಾರ ಯಾರು? ತಂಗಿ ಗಂಗಾ ನನ್ನ ಜೀವ ಸಂಗನ ಬಂದಿದ್ದಾನೆ ನೋಡು. ಏನು ಅಣ್ಣ ನನ್ನ ಮೇಲೆ ಮನಸ್ಸು ಮಾಡಿ ನಮ್ಮನೆಗೆ ಅವರು ಕರ್ಕೊಂಡು ಬಂದಿರದ ಮೇಲೆ ಅಣ್ಣ ಪ್ರೀತಿಲಿ ಒಂದು ಮಾತಾಡ್ಸಬಹುದಾ? ಮಾತಾಡ್ಸೋ ತಂಗಿ ಮಾತಾಡ್ಸ ಅದಕ್ಕಾಗಿ ಕರ್ಕೊಂಡ್ ಬಂದಿರಲ್ಲ. ಆಗ್ಲನ ಏನು ಸಂಘ ಹೀಗೆ ಬಂದಿರ ಏನು? ಹೌದು ನೋಡು ಗಂಗಾ ಹೀಗೆ ಬಂದಿರ್ಬೇಕು. ಸಂಘ ಒಂದು ಚರಿಗೆ ನೀರು ತಗೊಂಡು ನಿಮ್ಮ ಕೈ ಕರ್ಮ ತಕೊಂಡು ಒಳಗೆ ಬರುವಂತರಾಗಿರಿ. ಗಂಗಾ ನನಗೆ ಕೊಡೋದು ಏನು ದೊಡ್ಡದಲ್ಲ, ನನ್ನ ಜೀವನ ಗೆಳೆಯ ಬಾಳನ್ನಗಾದ್ರೆ ಕೊಡುವಂತಳಾಗ. ಒಳ್ಳೇದು ಸಂಘ, ನಾನಾದ್ರೂ ಹಾಗೆ ಮಾಡ್ತಾ ಇದ್ದೀನಿ ನೋಡು. ಏನು ಬಾಳಪ್ಪಣ್ಣ, ಇದೇ ಮುಖ್ಯ ಮಗಿಯಲ್ಲಿ ನಾನು ನೀರು ಕೊಡ್ತಾ ಇದ್ದೀನಿ, ಕೈ ಕರ್ಮ ತಕೊಂಡು ಒಳಗೆ ಬರುವಂತರಾಗಿರಿ. ತಂಗಿ ಗಂಗಾ ನನಗೆ ಮೂರ್ಖ ಮಗಿ ಗಟ್ಟಿಗೆ ಎತ್ಕೊಲ್ವಾ ತಂಗಿ. ಆಗಲ್ಲ ತಂಗಿ ಕೊಡುವಂತಳು. ಏನು ಅಣ್ಣ ಇಲ್ಲಪ್ಪ ಇಲ್ಲೇ ದನದ ಹಕ್ಕಿಲಿ ಒಂದ ತಟ್ಟು ಚೆಲ್ಲಿ ನೀನು ನೋಡ್ಕೊಂಡು ಹುಷಾರ್ಲೆ ಕೊಡ್ರಿ. ತಂಗಿ ಗಂಗಾ ಹಾ ನಾಯಲ್ಲ ಆಗಲ್ ತಂಗಿ ನಾನು ಹಾಕೊಂಡಿರ್ತೇನೆ ನೋಡು. ಹಾ ಕುಂದ್ರು. ಏನು ಸಂಘ ಇದೇ ನಡುಮನಲ್ಲಿ ನಾನು ಬಣ್ಣದ ಮನೆಗಿದ್ದೀನಿ ಸಂಘ, ಆ ಬಣ್ಣದ ಮನೆ ಯಾಕಾಗಲಿ ಗಂಗಾ ನಾವಾದ್ರೂ ಕೊಡುತ್ತೇವೆ. ಆ ಸಂಘ ಇದೇ ಬಂಗಾರ ತಾಟಿನಲ್ಲಿ
ಸುರುಳಿ ಹೋಳಿಗೆ ಎಳ್ಳೆಗರ್ಚಿ ಕಾಯಿ ಹಪ್ಪಳ ಸ್ಯಾಂಡ್ಗಿ ಉಪ್ಪಿನಕಾಯಿ ಪಂಚಾಮೃತ ಊಟಕ್ಕೆ ನೀಡ್ತಾ ಇದ್ದೀನಿ, ಊಟ ಮಾಡುವಂತರಾಗಿರಿ. ಗಂಗಾ ನನಗೆ ಕೊಡುವುದು ದೊಡ್ಡದಲ್ಲ, ನನ್ನ ಜೀವನಿಗೆ ಬಳಂಗಾದ್ರೂ ಕೊಡುವಂತಳಾಗು. ಒಳ್ಳೇದು ಸಂಘ, ನೀವು ಹೇಳಿದಂತೆ ಅವ್ರಿಗಾರು ನೀಡ್ತಾ ಇದ್ದೀನಿ, ನೀವು ಅವ್ರ ಊಟಕ್ಕೆ ನೀಡುವಂತ. ಏನು ಬಾಳಪ್ಪಣ್ಣ, ಈ ಮುಖ್ಯ ಪರಿಹಾರದಲ್ಲಿ ರಾಗಿ ರೊಟ್ಟಿ, ಪುಂಡಿ ಪಲ್ಲೆ, ಬೆಳ್ಳುಳ್ಳಿ ಖಾರ, ಹಸಿಮೆಸಿಗೆ ಕೊಬ್ಬರಿ ಚಟ್ನಿ ಊಟಕ್ಕೆ ನೀಡ್ತೇನೆ, ನೀವು ಅದ್ರನ್ನ ಊಟ ಮಾಡುವಂತರಾಗಿರಿ. ತಂಗಿ ಇದರಲ್ಲಿ ಮೆಸಿಗೆ ಅದು ಕೊಡುವಂತಳವ ನಾಲ್ಕು ತಿಂಗಳು ನಾವಾದ್ರೂ ಊಟವನ್ನು ಮಾಡುತ್ತೇವೆ. ಊಟ ಮಾಡುವಂತ ನಾವು ಏನು ಹೋಗಿ ಸಂಗಣ್ಣ, ಈ ಗಂಗನ ಮೂಳೆಯಲ್ಲಿ ಎಷ್ಟು ಚಂದ ಕಾಣ್ತಾವಲ್ಲ ಬಿಲ್ವಾರದ ಗಡಿಗೆಗಳು. ಬಹಳ ಚಂದ ಕಾಣ್ತಾವ. ಸಂಗಣ್ಣ ಈ ಮೂಳೆ ನೋಡ್ಬೇಡಿ, ಈ ಮೂಳೆ ನೋಡುವಂತ ನಾವು. ಮಿತ್ರ ಬಹಳ ಚಂದ ಕಾಣ್ತದೆ. ಸಂಗಣ್ಣ, ಈ ಗಂಗನ ಮನೆಯಲ್ಲಿ ಎಷ್ಟು ಚಂದ ಕಾಣ್ತಾವ ಗಡಿಯಾರಗಳು. ಸಂಗಣ್ಣ, ಈ ಸಣ್ಣ ಗಡಿಯಾರ ನೋಡ್ಬೇಡ, ದೊಡ್ಡ ಗಡಿಯಾರ ನೋಡುವಂತ ನಾವು ಹೋಗಿಲ್ಲ. ಸಂಗಣ್ಣ, ಈ ಗಂಗನ ಮನೆ ತೊಲಿ ಎಷ್ಟು ಚಂದ ಕಾಣ್ತಾವ ನೋಡಿ ಹೋಗಿಲ್ಲ. ಬಹಳ ಚಂದ ಕಾಣ್ತಾವ ತೊಲಿಗಳು. ಸಂಗಣ್ಣ, ಮಿತ್ರ ಬಹಳ ಈ ತೊಲಿ ನೋಡ್ಬೇಡ, ಈ ತೊಲಿ ನೋಡುವಂತ ನಾವು. ಹೌದು ನೋಡಿ ಮಿತ್ರ, ಬಹಳ ಚಂದ ಕಾಣ್ತಾವ ತೊಲಿಗಳು. ಸಂಗಣ್ಣ, ಊಟ ಒಂದು ಆಯ್ತು ನೋಡಿ. ಊಟ ಅಂತ ಆಯ್ತು ನೋಡ ಬಾಳಣ್ಣ. ಏನು ಮಿತ್ರ ಬಾಳಣ್ಣ, ಸಂಗಣ್ಣ, ಊಟ ಬಂದು ಹೇಗಾಯ್ತು ಮಿತ್ರ? ಸಂಗಣ್ಣ, ನನ್ನ ಊಟ ಬಂದು ಸುರಳಿ ಹೋಳಿಗೆ, ಕರ್ಚಿಕಾಯಿ, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಅದು ಎಲ್ಲದ ಮೇಲಾಗಿತ್ತಪ್ಪ. ಸಂಗಣ್ಣ, ಪಂಚಾಮೃತ ಭೋಜನ ಊಟ ಆಯ್ತು ನೋಡಿ ಹೋಗಿಲ್ಯಾ. ಬಹಳ ಚಲೋ ಆಯ್ತು ಮಿತ್ರ ಬಾಳಣ್ಣ. ಸಂಗಣ್ಣ, ನಿನ್ನ ಊಟ ಬಂದು ಹೇಗಾಯ್ತು ಹೋಗಿಲ್ಯಾ. ಏನೋ ಮಿತ್ರ ಬಾಳಣ್ಣ, ಸಂಗಣ್ಣ, ನನ್ನ ಊಟ ಬಂದು ಬಹಳ ಸುಮಾರು ಆಯ್ತು ನೋಡು ಗೆಳೆಯ. ಅದ್ಯಾಕೆ ಹೋಗಿಲ್ಯಾ. ಸಂಗಣ್ಣ, ಬಾಳಣ್ಣ, ಗಂಗಾ ನಿನ್ನ ಅಡಿಗೆ ಮನೆಗೆ ಕರೆದುಕೊಂಡು ಹೋಗಿ ಪೊಲಿ ಮಾಲಿ ನೀನು ಹೋಗಿಲ್ಯಾ. ಏನೋ ಮಿತ್ರ ಬಾಳಣ್ಣ, ಸಂಗಣ್ಣ, ನನ್ನ ಪೋಲಿ ಮಾಡೋಕ್ಕಿಂತ ನಿನ್ನ ಪೋಲಿ ಮಾಡೋಲ್ಲ, ಅದೇ ನನಗೆ ದೊಡ್ಡ ನೋಡು ಮಿತ್ರ. ಯಾಕಾಗಲಿ ಸಂಗಣ್ಣ. ಏನು ಸಂಘ, ಊಟ ಮಾಡಿದ್ರಿ? ಊಟ ಅಂತೆ ಆಯ್ತು ನೋಡಿ ಗಂಗಾ. ಬಾಳಪ್ಪನ, ನಿಮ್ದು ಊಟ ಐತ್ರಿ? ತಂಗಿ. ಏನು ಸಂಘ, ಇನ್ನು ಮೇಲೆ ಪಾನಪಟ್ಟಿ ಮತ್ತು ಭ್ರಷ್ಟಾಲ ಸಿಗರೇಟ್ ತಗೊಳ್ಳಂತಾರ ರೀ? ಗಂಗಾ ಕೊಡುವಂತಳಾಗು, ನನಗೇನು ಕೊಡುವುದು ದೊಡ್ಡದಲ್ಲ, ನನ್ನ ಜೀವನಿಗೆ ಬಳಂಗಾದ್ರೂ ಕೊಡುವಂತಳಾಗು. ಒಳ್ಳೇದು ಸಂಘ. ಏನು ಬಾಳಪ್ಪನ, ನಿಮ್ಮ ಎಕ್ಕೆಯಲ್ಲಿ ಒಂದು ಬತ್ತಿ ತಂಬಾಕ ತಗೊಳ್ರಿ. ತಂಗಿ ಗಂಗಾ, ನನಗೇನು ಎಕ್ಕಿಯಲ್ಲಿ ಗತಿ ಹತ್ತಿರ ತಂಗಿ. ನಿಮ್ಮ ಮನ್ಯಾಗ ಒಂದು ಎಕ್ಸೈಟ್ ಇದ್ರೆ ಕೊಟ್ಟು ಬಿಡು, ಅದ್ರ ತಂಬಾಕು ತುಂಬಿಕೆ ಸೇರ್ಕೊಂಡು ಹೋಗ್ಬಿಡ್ತೇನೆ. ಏನುವನ್ನ ನೋಡಪ್ಪ, ನಮ್ಮ ಮನೆಗೆ ಬಂದ ಮೇಲೆ ಎಕ್ಕೆಯಲ್ಲಿ ತಿನ್ಲಿಕ್ಕೆ ಬೇಕು, ತಗೋಲಿಕ್ಕೆ ಬೇಕು, ನಾನು ಇವ್ರ ಸೇರ್ಲಿಕ್ಕೆ ಬೇಕು ನೋಡಪ್ಪ. ಯಾಕಲ್ಲಿ ಹೋಗಿ ಕೊಡುವ ತಂಗಿ. ಏನು ಸಂಘ, ನಾವು ಅದೇ ತಡ ಮಾಡಿದೆ ನಮ್ಮ ರಂಗಮಂಚಕ್ಕೆ ಹೋಗೋನು. ನಿಮ್ಮ ಗೆಳೆಯ ಬಣನಿಗೆ ಗಂಗನ ಜೋಡಿ ಏಕಂತ 3 ಮಾತಾಡಿ ಬರ್ತಂತ ಹೇಳಿ ಬರುವಂತರಾಗಿರಿ. ಯಾಕಾಗಲ್ಲ ಇವಾಗ ಗಂಗಾ, ನಾನಾದ್ರೂ ನನ್ನ ಜೀವನಿಗೆ ಬಳಂಗಾದ್ರೂ ಏನೋ ಮಿತ್ರ ಬಾಳಣ್ಣ. ಸಂಗಣ್ಣ, ನಾನು ಒಳಗೆ ಹೋಗಿ ಗಂಗನ ಕೂಡ 2 ಏಕಾಂತದ ಮಾತುಗಳನ್ನು ಮಿತ್ರ ಬಾಳಣ್ಣ. ಸಂಗಣ್ಣ, ನಾನು ಬರುವವರೆಗೆ ನೀನು ಇಲ್ಲೇ ಸ್ವಲ್ಪ ಹೊತ್ತುಕೊಂಡ್ರು ಅಂತ ನಾವು ಗೆಳೆಯ. ಸಂಗಣ್ಣ, ಬಾಳಣ್ಣ, ನೀನು ಒಳಗೆ ಹೋದ ಮೇಲೆ ನಿನ್ನನ್ನು ನಾನು ಸಂಗಣ್ಣ ಸಂಗಣ್ಣ ಅಂತ 3 ಸಲ ಕರೆಯುತ್ತೇನೆ. ಅಷ್ಟರಲ್ಲಿ ಬಂದರೆ ನಾನು ಅದು ಇರುತ್ತೇನೆ, ಇಲ್ಲವಾದ್ರೆ ನಾನು ಹೊಂಟದಕ್ಕೆ ನೋಡೋಗಿಲ್ಲ. ಏನೋ ಗೆಳೆಯ ಬಾಳಣ್ಣ, ಸಂಗಣ್ಣ, ನೀನು 3 ಸಲ ಕರೆಯುವುದು ಅಷ್ಟೇ ಅಲ್ಲ, 1 ಸಲ ಕರೆಯುವುದ್ರೊಳಗಾಗಿ ಇಲ್ಲೇ ಇರ್ತೇನೆ ನೋಡು ಮಿತ್ರ. ಯಾಕಾಗಲಿ ಹೋಗಿ ಬರುವಂತ ನಾವು ಹೋಗಿ ಬರ್ತೀನಿ. ಸಂಘ, ನಾವು ಅದೇ ತಡ ಮಾಡಿದೆ ನಮ್ಮ ರಂಗಮಂಚಕ್ಕೆ ಹೋಗೋಣ, ಬೇಗನೆ ಬರುವಂತರಾಗಿರಿ. ಯಾಕಾಗಲ್ಲ ಗಂಗಾ, ರಂಗಮಂಚ ನಲ್ಲ ನೀನಿಲ್ಲದೆ ಪ್ರಿಯೇ, ನೀನಿಲ್ಲದೆ ನನ್ನ ನಿನ್ನ ಮನಸ್ಸು ಒಂದಾದ ಮೇಲೆ ನಾನಿನ್ನ ಬಿಟ್ಟು ಹೇಗಿರಲಿ, ನಾನಿನ್ನ ಬಿಟ್ಟ ಹೆಂಗಿರಲಿ, ನಾನಿನ್ನ ಬಿಟ್ಟು ಹೇಗಿರಲಿ. ನಾವಲ್ಲಿ ಹೋಗು ನಡುವಂದರೆ ಒಂದಾದ ಮೇಲೆ ನಿನ್ನ ಬಿಟ್ಟು ನಾನಿನ್ನ ಬಿಟ್ಟ
ನಿನ್ನ ಬಿಟ್ಟು ಹೆಂಗಿರಲಿ ಪ್ರಿಯ ನಿನ್ನ ಬಿಟ್ಟ ಹೆಂಗಿರಲಿ ನಾ ನಿನ್ನ ಬಿಟ್ಟು ಹೆಂಗಿರಲಿ ಮನದಲ್ಲಿ ಮೂಡಿದವೆ ನೀನಾ ನಿನ್ನಲ್ಲಿ ಬರವೇನೋ ನಾನಾ ಮನದಲ್ಲಿ ಮೂಡಿದವೆ ನೀನಾ ನಿನ್ನಲ್ಲಿ ಬರವೇನೋ ನಾನಾ ಇಲ್ಲದೆ ನಾ ಬರುವೆ ನಿನ್ನ ಬಿಟ್ಟು ಹೆಂಗಿರಲಿ ನಾ ನಿನ್ನ ಬಿಟ್ಟು ಹೆಂಗಿರಲಿ ಮನದಲ್ಲಿ ಮೂಡಿದವೆ ನೀನಾ ನಿನ್ನಲ್ಲಿ ಬರವೇನೋ ನಾನೇ ನಿನಗಾಗಿ ನಾ ಓಡಿ ಬರವೆ ನಿನಗಾಗಿ ನಾ ಸೋತು ಹೋದೆ ಇಲ್ಲದೆ ನಾ ಬರುವೆನು ನಾನಿಲ್ಲದೆ ನಾ ಬರುವೆನು ನಿನ್ನಲ್ಲಿ ಇರವೇನೋ ನಾನಾ ನಿನ್ನಲ್ಲಿ ಬರವೇನೋ ಹೀಗೆ ನಾನಿಲ್ಲದೆ ನಿನ್ನಲ್ಲಿ ಬರವೇನು ಜೊತೆಯ ಪ್ರಿಯ ನಿನ್ನ ಬಿಟ್ಟು ಇರಲಿ ನಾ ನಿನ್ನ ಬಿಟ್ಟ ಹೆಂಗಿರಲಿ ಪ್ರಿಯ ನಿನ್ನ ಬಿಟ್ಟು ಹೀಗಿರಲಿ ಆ ಸಂಘ ನಾವದೇ ತಡ ಮಾಡ್ರಿ ನಮ್ಮ ರಂಗಮಂಚಕ್ಕೆ ಹೋಗೋಣ ಬೇಗಿನ ಬರವಂತರಾಗಿರಿ ಯಾಕಾಗಲ್ಲ ಗಂಗಾ? ನಾವು ರಂಗಮಂಚಕ್ಕೆ ಹೋಗೋಣ. ಸಂಘ ನಡ್ರಿ ಆ ಮರೆಯಲಾರೇನೋ ಈ ಪ್ರೇಮವ ಮರೆಯಲಾರೇನೋ ಈ ಪ್ರೇಮವ ಆ ಸಂಘ ನಡ್ರಿ ಹೋಗೋಣ ನನ್ನ ಹೃದಯದ ರಾಜ ಓಡಿ ಬಾ ನನ್ನ ಹೃದಯದ ರಾಜ ಬೇಗ ಬಾ ಮರೆಯಲಾರೆ ನಾ ಈ ಪ್ರೇಮವ ಮರೆಯಲಾರೆನೋ ಈ ಪ್ರೇಮವ ನನ್ನ ಒಲವಿನ ರಾಜ ಕನಸಿನ ರೋಜಾನೆ ಕನಸಿನಲ್ಲಿ ಬಂದು ಹೊರಟಿ ಮನಸ್ಸಿನಲ್ಲಿ ಬಂದು ನಿಂತೆ ನನ್ನ ಒಲವಿನ ರಾಜ ಕನಸಿನ ರೋಜ
ಪ್ರೇಮವ ಮರೆಯಲಾರೆ ನಾ ಆಹಾ ಈ ಪ್ರೇಮವ ನಡಿ ಹೋಗಿ. ಆ ಸಂಘ ನಾವಾದ್ರೆ ಹೋಗು ನಡಿವಂತಾರೆ ಹೋಗಿ ನಡೆಯೋದ್ರೊಳಗೆ ಆ ಸಂಘ ಮಂಚಾಕ ಹೋಗುನು ನಡೀರಿ ಪ್ರಿಯ ಮಂಚಾಕ ಹೋಗುನು ಬಾರೋ ಭೋಗವಿಲ್ಲಾಸ ಮಾಡುನು ಕೂಡಿ ಮಂತಾಕ ಹೋಗೋನು ಬಾರು ಮಂತಾಕ ಹೋಗೋನು ನಡೀರಿ ಉಲ್ಲಾಸ ಮಾಡೋನು ಕೂಡಿ ಹಾಲಿ ಕೈದಂಗ ಎಪ್ಪೆ ಕಣ್ಣಿಗೆ ಬಂದಂಗೋ ಜಪ್ಪ ಅಲ್ಲಿಯಪ್ಪ ಕಣ್ಣಿ ಬಂದಂಗೋ ಜಪ್ಪ ಎಪ್ಪೆ ಕಣ್ಣಿಗೆ ಬಂದಂಗೋ ಜಪ್ಪ ಅಲ್ಲಿಯಪ್ಪ ಕಣ್ಣಿಗೆ ಬಂದಂಗೋ ಜಪ್ಪ ಹೋಗುನು ನಡೀರಿ ಪ್ರಿಯ ಮಂಚಾಕ ಹೋಗುನು ಬಾರೋ ಭೋಗವಿಲ್ಲಾಸ ಮಾಡುನು ಕೂಡಿ ಮಂತಾಕ ಹೋಗೋನು ಬಾರು ಮಂತಾಕ ಹೋಗೋನು ನಡಿಯೋ ಉಲ್ಲಾಸ ಮಾಡೋನು ಕೂಡಿ ಮಾರುತನಾಥ್ ಪೂಜಾರಿ ಅವರು ಕಲಾಕನಕ್ಕೆ 100 ರೂಪಾಯಿ ಕೊಟ್ಟಿದ್ದಾರೆ. ಇದು 100 ಲಕ್ಷ ಅಂತ ತಿಳ್ಕೊಂಡು ಅವರಿಗೆ ನಾನು ತುಂಬಾ ಆಭಾರಿಯಾಗಿದ್ದೀನಿ. ಮಾರುತ್ ಮಾವ ಪೂಜಾರಿ ಅವರು ನನ್ನ ಈ ಸಣ್ಣ ಕಲೆಯನ್ನು ಕಂಡು 501 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬಾ ಆಭಾರಿಯಾಗಿದ್ದೀನಿ. ನನ್ನ ಹಳೆಯನಾದ ರಮೇಶ್ ಶ್ರೀಗಣ್ಣವರು ಸಾಕಿನ ಸೋಳ್ ಅವರಾದರೂ 501 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಆಭಾರಿ. ಲೇ ಬ್ಯಾಗಾರ ಹತ್ತಿ ಖರೀದಿಯನ್ನು ಬಹಳ ಮಾಡಿ ನನ್ನ ನನ್ನ ಹತ್ತಿರ ಹಣವಾದರೂ ಬಹಳ ಕಡಿಮೆ ಆಗಿರುವುದು. ಮನೆಗೆ ಹೋಗಿ ನಿಮ್ಮ ಚಿಗವನಂತಲೇ 10,000 ರೂಪಾಯಿಯನ್ನು ಹಣವಾದರೂ ಇಸಿದುಕೊಂಡು ಬರುವಂತ ನಾವು ಹೋಗಿ ಬರ್ತೇನೆ ಕಾಕ. ಹೋಗಿ ಬರುವಂತ ನಾವು ಎಲ್ಲ ವ್ಯಾಗಾರ್ಯ ಹಳ್ಳಿ ಕಡೆ ಯೋಗ ಕ್ಷೇಮ ಯೋಗಿ ಇರುವುದು ಅದನ್ನಾರು ನೋಡಿಕೊಂಡು ಬರುವಂತ ನಾವು ಹೋಗಿ ಬರ್ತೇನೆ ಕಾಕ. ಆತಾಳ ಒಂಚೂರು ಗಲಾಟೆ ಬಂದು ನೀವು ಸೈನ್ಯ ಕೈ ನೋಂಬರ ಗಜಾನನ್ ಸವಣಪ್ಪ ಸಾತಕ್ನವ್ರ ಸಂಖ್ಯಾ ಒಳಗೆ 201, ಸಿದ್ದಪ್ಪ ಹುಲಿ ಆಟದ ಮಾಲೀಕರಿಗೆ 501, ಯಲ್ಲಪ್ಪ ಅಮೋಜಿ ಪೂಜಾರಿ ಅವರಿಗೆ 1 ಪ್ಯಾಂಟು 1 ಶರ್ಟು, ಯಲ್ಲಪ್ಪ ಮಲ್ಟಿಗೆ ಮಾರುತಿ ಪೂಜಾರಿ ಅವರು 201 ಕೊಟ್ಟಿದ್ದಾರೆ. ಮಠ ಕಾಲ್ ತಗೊಂಡು ಮಸೀದಿ ನಾನು ಬೇಕಾರಿಯ ನೀನ ಬ್ಯಾಗಾರಿ ಯಾಕೋ ಬ್ಯಾಗಾರಿ ಯಾಕೆ ಬಂದಿ? ಕಾಕ 10,000 ರೂಪಾಯಿ ಕೊಡು ನೋಡ್ದೆ. 10,000 ರೂಪಾಯಿ ಯಾಕೆ ಬ್ಯಾಗಾರಿ? 10,000 ರೂಪಾಯಿ ಯಾಕ? ವ್ಯಾಪಾರ ಕಡಿಮೆ ಇದೆ. ಹಾ ಅಲ್ಲ ಬ್ಯಾಗಾರಿ ವ್ಯಾಪಾರಕ್ಕೆ ಹೋಗಿ ಅಟ್ಟಿ ಗಳಿಸ್ಕೊಂಬರ್ತಾನೆ ಇಟ್ಟು ಗಳಿಸ್ಕೊಂಬರ್ತಾನೆ ಮತ್ತು ಸಾಲ ಮಾಡ್ಕೊಂಡು ಮನೆಗೆ ಬಂದ್ರಿ.
ಹತ್ತಿ ತುಟಿ ಬೆದಕ ಹಾ 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 ಅಂದ್ರ ಖರೀದಿ ಮಾಡ್ತಾ ಜಾಸ್ತಿ ಆಗೈತಿ ಅದಕ್ಕಾಗಿ 10,000 ರೂಪಾಯಿ ಕಡಿಮೆ ಬಿದ್ದೈತಿ. ಆಗ್ಲಿ ಬ್ಯಾಗಾರಿ ತಗೊಂಡ್ ಹೋಗ್ಪ 10,000. ತಗೋ ಶಿವ ಯಾಕೆ ಬ್ಯಾಗಾರಿ ಏನು ನಾರಾಕದಲ್ ಬೇ ಎಲ್ಲಿ ನಾರತೈತಿ? ಏನು ಕಚ್ಚು ಕುಚ್ಚು ನಡ್ಸ್ಯಾರಲ್ ಬೇ ಏನೋ ಕಚ್ಚು ಕುಚ್ಚು ನಡ್ಸೈತಿ. ಸಾಗಲ ಬಿಟ್ಟು ಕಾಯ್ತಾರಲ್ ಬೇತಿವ ಏ ಬ್ಯಾಗಾರಿ ಅವ್ರ ನಿಮ್ಮ ಸಾಲ ಕಾಕಾಗಳು ತಗೋ. ಅವ್ರೇನ್ ಗೊತ್ತಿಲ್ಲ ಬೇ ಅವ್ರೇನ್ ಗೊತ್ತಿಲ್ಲ ಬೇ ನಮಗ ಹಾ ಹಾ ಯಾವ ಬಣ್ಣ ಅಂತ ಸುಳ್ಳ ಮಗ ಅದನ್ನ ಬೇವ ಆಹಾ ಇದೇನು ಬೇರೆ ಅವಾಜ್ ಕೆಲಸ ಅದದಿ ಅಲ್ಲ ಬ್ಯಾಗಾರಿ ಇಲ್ಲಿ ನಿನ್ನ ಬಂದ ಕೆಲಸ ಏನೈತಿ ಸುಮ್ಮನೆ ಹೋಗ್ಬಿಡಪ್ಪ ಇಸ್ಕೊಂಡಿಲ್ಲ. ಆತ ಹೇಳಿ ಹೋಗ್ತೇನೆ ಆಗ್ಲಿ ಬ್ಯಾಗಾರಿ ಹೋಗಿ ಬಾ. ಕಾಕ ಯಾವಾಗ ಹಣವಾದರೂ ತಗೊಂಡ ಬಂದೇನ ತಗೊಂಬಂದ್ ನೋಡ್ ಕಾಕ ಹಾಗಾದ್ರೆ ಕೊಡುವಂತವನಾಗೋ ತೊಡಿಪ್ಪ ವ್ಯಾಗಾರ್ಯ ಮನೆ ಕಡೆ ಯೋಗ ಕ್ಷೇಮ ಹೇಗೆ ಇರುವುದು ಹೇಳ್ತಾನೆ ಕೇಳ್ತಕ್ಕ ವ್ಯಾಗಾರ್ಯ ಅದು ಏನು ಹೇಳುತ್ತಾನೆ ಹೇಳುತ್ತಾನ ಏನು ಹೇಳಲು ಕಾಕ ಮನೆಯಾಗ ಜಿಗವನ ಏನು ಹೇಳಲು ಕಾಕ ಮನೆಯಾಗ ಜಿಗವನ ಬಾಳ ಏನ ಹೇಳಲು ಕಾಕ ಮನೆಯಾಗ ಸಿಗವನರ ಬಾಟ ಮಗಂದಗ ಮೋಟ ಬೆಟ್ಟ ಮಗ ಮೋಟ ಮಗದಗ ಮೂಡ ಬಿಟ್ಟ ಕೂಟ ಹಾಗೆ ಮಗಂದಗ ಮೋಟ ಬೆಟ್ಟ ಮಗ ಮೋಟ ಹಾಗೆ ಮಗದಗ ಮೂಡ ಬಿಟ್ಟ ಕೂಟ ಹಾಗೆ ಏನು ಹೇಳಲು ಕಾಕ ಮನೆಯಾಗ ಜಿಗವನ ಬಾಳ ಏನ ಹೇಳಲು ಕಾಕ ಮನೆಯಾಗ ಸಿಗವನರ ಬಾಟ ಏನು ಹೇಳು ತಗೋ ಏನು ಹೇಳು ವ್ಯಾಗಾರ್ಯ ಏನಾಗಿರೋದು ಗಳಿಯಾರ ಮನೆ ಕೆಟ್ಟ 100 ಬಟ್ಟೆ ನೋಡು ಕಾಕ ಎಲೆ ವ್ಯಾಗಾರ್ಯ ಅದು ಏನು ಹೇಳುತ್ತಿರುವೆ ಏನು ಕಾಕ ಯಾವೊಬ್ಬ ಬಣ್ಣ ಅಂತ ಸ್ವಾಮಿಗ ಬಾಗಲ ಬೂ ಬಿಟ್ಟಾನು ಕೋಟ್ ಕಳ್ಕೊಂಡು ಕಾಕ್ಯಾನು ಸಿಗೋಡ್ ತೊಡಿ ಮ್ಯಾಗ ತೊಡಿ ಹೆಚ್ಚು ಕಚ್ಚು ಕುಚ್ಚು ಮಾತಾಡಕತ್ತಾನ ಕಾಕ ಎಲೆ ವ್ಯಾಗಾರ್ಯ ಏನು ಹೇಳುತ್ತಿರುವೆ ಆಗಾಗುವ ಕಾರಣವೇನು ನನ್ನ ತಮ್ಮ ಇರಪಕ್ಷಿ ಬಸವಂತಗಳವರು ಅವರಾದರೂ ಇದ್ದಿರಬೇಕು ನಿನಗಾದರೂ ಗುರುತ ತೆಪ್ಪಿರ್ಬೇಕು ನೋಡ್ಲಿ ಬ್ಯಾಗಾರ್ಯ ಏನೋ ಕಾಕ ಅವ್ರಿಗೆ ಗೊತ್ತಿಲ್ಲ ನನಗ ಅವ್ರು ತೊಡಿ ಹಿಂಗೆ ತಿಂತಾವ ರಾಟಿನೂ ತಿಂತಾವ ಕಾಕ ಯಾವದ ಬಸ್ ಸ್ಟ್ಯಾಂಡ್ ಆಡು ಅಂತ ಬಣ್ಣ ಅಂತ ಲೆಪ್ಪ ಅಲೇ ಬ್ಯಾಗಾರ್ಯ ಹಾಗಾದರೆ ಈಗಿಂದೀಗಲೇ ಬೇಗನೆ ಹೋಗೋಣ ನಡೆಯುವಂತೆ ನಾವು ಹೂ ನಡಿಪ ಓಹೋ ನಾನು ಹತ್ತಿನ ಖರೀದಿಗೆ ಹೋಗಿ ಬರೋದರಷ್ಟರಲ್ಲಿ ಅಗಲ ಹೊತ್ತಿನಲ್ಲಿ ಕದವು ಬಂದೋಬಸ್ತು ಆಗಿರುವುದು. ಇದು ನೋಡಿದರೆ ಇದರ ಕಾರಣವೇನು? ಹೊಲಕ್ಕೆ ಹೋಗಬೇಕಾದರೆ ಕೀಲಿಯಾದರೂ ಹಾಕತಕ್ಕದ್ದು, ನೆರಮನೆಗೆ ಹೋಗಬೇಕಾದರೆ ಚಿಲಕವಾದರೂ ಹಾಕತಕ್ಕದ್ದು. ಅಲ್ಲಿ ಬ್ಯಾಗಾರ್ಯ ಹೇಳಿದ್ದು ಅದು ಒಂದೇ ಮಾತು, ಇಲ್ಲಿ ಊರ ಜನರು ಮಾತಾಡೋದೇ ಒಂದೇ ಮಾತು. ಇದನ್ನ ತಿಳಿದು ನನ್ನ ಲಕ್ಷ್ಯಕ್ಕೆ ತಗೊಂಡರೆ ನನಗೆ ಬಹಳ ಸಂಶಯನೆ ಬರುತ್ತಿದೆ. ಎಲೆ ಗಂಗೆ ಬೇಗನೆ ಕದವನ್ನು ತೆಗೆಯುವಂತವಳಗು. ಗಂಗಾ ದ್ವಾರ ಬಾಗಿಲದಲ್ಲಿ ಹಿರಿಯಣ ಬಂದು ಬೋರ್ ಬರೆಯುತ್ತಿರುವನು. ಕದವನ್ನು ಮುರಿದು ಒಳಗೆ ಬಂದಾಗಿದ್ದಾನು. ಕದಕ್ಕೆ ಒಂದು ದೊಡ್ಡ ಬಂಡಿಯನ್ನಾದರೂ ಆಣಿಸುವಂತವಳಗು. ಹೇಳುತ್ತೇನೆ ಕೇಳಂತವಳಗು. ಮಾತಿದ್ದಾಳಪ್ಪ ಗಂಗೆ ಏನು ಮಾತಿದ್ದಾಳಪ್ಪ ಗಂಗೆ
ಎಲೆ ಗಾಂಗೆ ಬೇಗನೆ ಕದವನ್ನು ತೆಗೆಯಂತಾಳೋಗ. ಏನು ಸಂಘ ಘಾತವಾಯ್ತಲ್ಲ ಗಂಗಾ ಹೇಳ್ತೀನಿ ಕೇಳು. ಸಂಘ ಹೇಳ್ತಾನೆ ಕೇಳು. ಎಲೆ ಹೊಚ್ಚ ಮುಡಿಯ ಗಾಂಗೆ ಸಟ್ಟನ ಅಯ್ಯೋ ಸಂಘ ಕದವನ್ನು ತೆಗೆಯಂತಾಳೋಗ. ಮಾಡಲೆಂಗೋ ಅಯ್ಯೋ ಸಂಘ ಮಾಡಲೆಂಗ ಬಾಗಿಲ ದೊರಗೆ ಅಯ್ಯೋ ಸಂಗ ಮಾಡಲಂಗ ಬಾಗಿಲ ದೊರಗ ಹಿರಿಯ ಬಂದಾನ ಈರ ಕೈಯ ಗಿಡದಾನು ಹಿರಿಯ ಬಂದಾನ ಹೊರಗ ಕೈಯ ಗಿಡದಾನ ತೂರಿ ಆರೂರು ಮನೆ ಒಳಗೆ ಆದ ಕೌದಿ ಬಂದು ಹೊಕ್ಕತ್ತಿನೇ ಮಗನ ಭಾಳ ಹುಷಾರಿಂದ ಇರುವಂತ ಆರು ಮೂರು ಬಾಗಿಲ್ ದೊರಗ ಬಂದ ನಿಂತ ಹೆಸರಗೊಂಡೆ ಕರಿಯದಾನ ಸಂಗಿಯನಂತೆ ಅಯ್ಯೋ ಸಂಗ ಬಾಗಿಲ ಹಿರಿಯ ಬಂದ ಬೇಕದೆ ಮಾತಿಗೆ ಬೆಂಕಿ ಹಚ್ಚಲೋಕನ ಕೂಡಿದ ಗೆಳೆಯ ತಾನ ನಡೆಯಲಿಲ್ಲ ಬಾಳದಿನ ಅಯ್ಯೋ ಸಂಗ ಮಾಡಲಂಗ ಬಾಗಿಲ ದೊರಗ ಹಿರಿಯ ಬಂದ ಏನು ಸಂಗ ನನ್ನ ಗಂಡ ಈರ ಬಂದ ದೂರ ಬಗಿದೆ ಒಂದೇ ಸವನ ಬೋರಾಡ್ತಿರುವನು ಕೂಡಿದ ಗೆಳೆತನ ನಡೆಯಲಿಲ್ಲ ಬಹಳ ದಿನ ಬೇಕಾದ ಮಾತಿಗೆ ಸಂಗ ಬೆಂಕಿ ಹಚ್ಚಲಿ. ನೋಡು ಸಂಗ ನೀನು ಬಂದ ಸಿಕ್ಕಿನ ಚಿಂತೆ ಮಾಡಕ್ಕೆ ಹೋಗಬೇಡ. ನಿನ್ನ ಪಾರ ಮಾಡು ಭಾರ ಸಂಗ ಎಲ್ಲ ಕೂಡಿರುವುದು ಧೈರ್ಯವಾಗಿ ಕೊಡುವಂತ ಗಂಗಾ ಹೇಳುತ್ತಿಲ್ಲ ಕೇಳು. ಸಂಗ ಚಂದವಾಗಿ ಹೇಳು. ಬೇಡ ಗಂಗಾ ಮಗಬೇಡ ದೊಡ್ಡ ಬೇಡ ಗಂಗಾ
ಗಂಗಾ ಬಂದದ್ದು ಬರಲಿ, ಗುರುವಿನ ದಯ ಹೊಂದಿರಲಿ. ಗಂಗಾ ಇನ್ನ ಮೇಲೆ ನನ್ನನ್ನು ಹೇಗಾದ್ರೂ ಮಾಡಿ ಪಾರ ಮಾಡುವಂತವಳ. ಗಂಗಾ ಇನ್ನ ಮೇಲೆ ದ್ವಾರಬಾಗಿಲದಲ್ಲಿ ಹಿರಿಯಪ್ಪ ಗಂಗಾ ನನ್ನನ್ನು ಹೇಗಾದರೂ ಮಾಡಿ ಪಾರು ಮಾಡುವಂತವಳಾಗ. ಗಾಂಗೆ ಸಾಟ್ಟಲು ಕದವನ ನೀನೇನು ಅಂಜಲಿಕ್ಕೆ ಹೋಗಬೇಡ. ಗಚ್ಚಿನ ಬಚ್ಚದಲ್ಲಿ ಮುಚ್ಚಾದುರುಡುವೆನು. ಚಾಪಿಯ ಸುರುಳಿಯಲ್ಲಿ ಸಂಘ ಇರುವಲ್ಲಿ ನನ್ನ ಮುತ್ತಿನ ಸಂಘ ಮುಂದೆ ಮಾಡಿ ನಿನ್ನಾದ್ರೂ ಪಾರ ಮಾಡುತ್ತೇನೆ. ಸಂಘ ಧೈರ್ಯವಾಗಿ ಕೊಡುವಂತರಾಗಿರಿ. ಬೇಗನೆ ಕದವನ್ನು ತೆಗೆದು ಎಲೆ ತುಡುಗ ಮುಂಡಾದ ಹುಡುಗ ಗಾಂಗೆ ಕಡಿ ತೌಕದಿಂದ ಕದವನ್ನು ತೆಗೆ ಅಂದರೆ ಅಡಬಡಿಸಿ ಗಡಬಡಿಸಿದರೆ ನಾ ಏನೋ ಕೇಳತಕ್ಕವನಲ್ಲ. ಚರ್ಚೆ ಎಂದಿಗೆ ಕೇಳತಕ್ಕವನಲ್ಲ. ಒಳ್ಳೆ ಮಾತಿನಿಂದ ಕದವನ್ನು ತೆಗೆದರೆ ಒಳ್ಳೆಯದಾಯ್ತು. ಇಲ್ಲದಾದರೆ ಕದವನ್ನು ಮುರಿದು ಒಳಗೆ ಬರುತ್ತೇನೆ. ಯಾಚರವಿರಲೇ ಹೊಚ್ಚ ಮುಂಡೆ. ಏನು ಪ್ರಿಯಾ ಪ್ರಿಯಾ ಮನೆಯಲ್ಲಿ ಕುದ್ದಿವಿ ನೋಡು. ಎಲೆ ಗಾಂಗೆ ನಾನು ವ್ಯಾಪಾರಕ್ಕೆ ಹೋಗುವ ಕಾಲದಲ್ಲಿ 1 ಡಜನ್ ಕಡ್ಡಿ ಬಿಟ್ಟಿಗೆಯಾರು ತಂದು ಇಟ್ಟಿದ್ನಿ. ಆವಾದರೂ ಎಲ್ಲಿ ಹೋದಲೇ ಹುಚ್ಚ ಮುಂಡೆ. ಏನು ಪ್ರಿಯಾ ಆ ನಿಮ್ಮ ತಮ್ಮ ವಿರಪಕ್ಷಿ ಬಸವಂತ ಬೀಳಿಸಿದಿ ಆಗ್ಯಾರು ಮಾಡಿದರು.
ಪ್ರಿಯಾ ನೀವು ಕಡಿದು ಬಿಕ್ಕೊಟ್ರೆ ಬಾಗ್ಲ ತೆಗೆದು ದೀಪವನ್ನು ಹಚ್ತಾ ಇದ್ದೀನಿ ನೋಡು. ನನ್ನ ತಮ್ಮ ನಿರ್ಪಕ್ಷಿ ಬಸವಂತಗಳು ಎಂದಿಗೆ ಚೋಟವನ್ನು ಸೇದತಕ್ಕವರಲ್ಲ. ಹಾ. ನೀನು ಸುಳ್ಳನ್ನು ಮಗಳಬೇಡಲೇ ಹುಚ್ಚ ಮಂಡೆ. ಎಲೆ ಬೇಗಾರ್ಯ ಕಡ್ಡಿ ಬಿಡಿಗೆ ಯಾರು ಒಗೆಯಂತ ನಾವು ಹಾ ಸಗ ದಾಟಿ ಹೋಗುವಂತ ನಾವು ನಮ್ಮ ಮನೆ ಒಪ್ಪನ್ನು ತಿಂದು ನಮಗೆ ದ್ರೋಹನ ಬದಲಿಬಿಟ್ಟೇನೆ ಲೇ ಬೇಗಾರ್ಯ. ನಾನು ಮನೆ ಬಿಟ್ಟು ಹೊರಬಿದ್ದು ಹೋಗುವಂತವನಾಗು. ನೀನು ನೋಡಿ ಹಿರಿಯನಾಗಿದ್ರು ನೀನು ಹಿರಿಯನಾಗಿದ್ರು ನಾಯಿ ಮಾಡಿ ಮನೆ ಬಿಟ್ಟು ಹೊರಬಿದ್ದು ಹೋಗುವಂತವನಾಗಲೇ ಮಗನ. ಪಗಾರ ಕೊಡೋ ನೀನು ತಗೊಂಡ್ ಹೋಗಿ ಹೋಗುವಂತವನಾಗ. ಇಲ್ಲಿ ನನ್ನ ಗುಲ್ಲನು ಕೇಳಿ ತಲ್ಲನು ಗೊಂಡು ಈ ಹೆಗಲ ಮ್ಯಾಲಿನ ಈ ಶಲ್ಯರು ಮಾಲವನು ಇಲ್ಲೇ ಶಲ್ಯ ಹೋಗಿರುವನು. ಇದು ಯಾರದು ಎಂತೂ ಹೇಳಿದರೆ ಒಳ್ಳೆಯದಾಯ್ತು. ಇಲ್ಲದಿದ್ದರೆ ನನ್ನ ಮನಸ್ಸಿಚ್ಚಿ ಬಂದಂತೆ ನಿನ್ನ ನೊಚ್ಚು ನೂರಾಗೋದೆ ಕಳೆದು ಹಾಕ್ಮೇಲೆ ಹಂಗೆ. ಏನು ಪ್ರಿಯಾ ಹೇಳ್ತಾನೆ ಕೇಳುವಂತ ಅದು ಏನು ಮಗಳತ್ತೀಯೋ ಅಂಗಳ ಕಾಕಿನೇ ಗೋಧಿ ಅಂಗಳ ಕಾಕಿನೇ ಕಡಲಿ ಗೌಡರ ದಾನ ಬಂದ ಗೌಡರ ದಾನ ಬಂದ ಬಂದ ಹಾಕ್ಯವ್ರಿ ಬಾಯಿನ ತರ ಪಾವಡ ದಡಿತೋತ್ತರ ಪಾವಡ ಗೌಡರ ಹುಡಗರದ ಗೌಡರ ಹುಡಗರದ ಕಸದ ಚೆಲ್ಲಿನು ಏನು ಪ್ರಿಯ ಅಂಗಳದಲ್ಲಿ ಗೋಧಿಯರು ಹಾಕಿದ್ದೇನೆ ಕಡ್ಲೆರು ಹಾಕಿದ್ದೇನೆ ಗೌಡರ ದನ ಬಂದು ಬಾಯನ್ನು ಹಾಕಿದವು. ಪ್ರಿಯ ಗೌಡರ ಪೌಡರ ಕಸದು ನಾನು ತಲೆ ಚೆಲ್ಲಿದ್ದೆ ನೋಡ್ರಿ. ಎಲೇ ಉತ್ತಮ ಉಂಡೆ ಆ ಕಚ್ಚ ಹರಕತನದಿಂದ ಬಚ್ಚಿಟ್ಟ ತುಡಗ ಸಂಜ್ಞಾನನ್ನು ತೋರಿಸಿಕೊಟ್ಟರೆ ಒಳ್ಳೆಯದಾಯ್ತು. ಇಲ್ಲದಿದ್ದರೆ ನನ್ನ ಮನಸ್ಸಿಚ್ಚಿ ಬಂದಂತೆ ನಿನ್ನ ಲೋಚನೆ ಕರೆದು ಹಾಕ್ಬಿಟ್ಟೆ ಉತ್ತಮ ಉಂಡೆ. ಏನು ಪ್ರಿಯ ಹೇಳ್ತಾನೆ ಕೇಳು. ಅದು ಏನು ನನಗೇನೇನು ಗುರುತಿಲ್ಲೋ ಈ ಮಾತಿನ ತೂನಾನೆ ಸುಳ್ಳಾಪರುವೆ ಸುಳ್ಳಾಪರುವ ಹೊರಸಬೇಡಿ ಒಂದು ಬಳಗ ತೊಳೆಗಾರ ಕೇಳು. ನಿಮ್ಮ ತಂದಿನ ನೋಡಿ ಕೈಯಲ್ಲಿ ಹಿಡಿದೆ ಆಡ್ಬೇಕ್ರಿ ಇಂಥ ಮಾತಾಡ ಜನದಾಗ ಜನದಾಗ ಅಪಮಾನ ಮಾಡಬೇಡರಿ ನನ್ನ ಏನು ಪ್ರಿಯ ಏನು ಪ್ರಿಯ ಈ ಮಾತಿನ ಗುಣವೇ ನನಗೆ ಎಳ್ಳಷ್ಟು ಗೊತ್ತಿಲ್ಲ. ಕಣ್ಣಿಲಿ ನೋಡಿ ಕೈಯಲ್ಲಿ ಹಿಡಿದು ಆಡಬೇಕ್ರಿ ಇಂಥ ಮಾತ. ಪ್ರಿಯ ನನ್ನನ್ನು ಕಡಿದು ಹೊಡೆದು ಬಡಿದು ಹಾಕಿದ್ರೆ ಏನಂತೂ ಹೇಳಲಿ. ಪ್ರಿಯ ಈ ಮಾತಿನ ಗುಣವೇ ನನಗೆ ಎಳ್ಳಷ್ಟು ಗೊತ್ತಿಲ್ಲ ನೋಡು. ಬಲಭಾತ್ರಿ ನೀನಾದರೂ ನನಗೆ ಕಬಲಾಗುವಂತೆ ಕಾಣುತ್ತಿಲ್ಲ. ನನ್ನ ತಮ್ಮ ಇರ್ಪಕ್ಷಿ ಬಸವಂತನವರು ಅವರನ್ನಾರು ಕರೆಯುತ್ತೇನೆ. ಇಲ್ಲೇ ನಿಂದಿರುವಂತವಳಾಗು. ಒಳ್ಳೆದು ಪ್ರಿಯ ಹಾಗೆ ಮಾಡುವಂತರಾಗಿದೆ. ತಮ್ಮ ಇರ್ಪಕ್ಷಿ ಬಸವಂತಗಳೇ ಹೆಚ್ಚ ಕಡೆ ಬರುವಂತರವ್ರೆ.
ತಮ್ಮ ಬಸವಂತ ಅಣ್ಣನು ವ್ಯಾಪಾರದಿಂದ ಬಂದಂಗೆ ಕಾಣುವುದು. ನಾವಾರ ಗಾಡಿ ಮನೆ ಕಡೆ ಬಂದು ಇಲ್ಲಿ ನಿಂತೆವು. ಅಣ್ಣನು ಮನೆಯಲ್ಲಿ ಗುಲ್ಲು ಬಹಳ ಆಗುತ್ತಿದೆ, ಬೇಗನೆ ಬರುವಂತ ನಾವು. ಹೌದು ಅಲ್ಲ, ಯಾರಾದರೂ ಕೂಡ ಬಡದಾಡಕತ್ತಲು ಕಡದಾಡಕತ್ತೇರಿ. ಹೋಗೋಣ, ನಡೆಯುತ್ತವ ನಾವು. ಅಣ್ಣ ನಮ್ಮನ್ನ ಕರೆಸಿದ ಕಾರಣ ಅಣ್ಣ, ಸೂರ್ಯ ಚಂದ್ರ ಇರುವುದು ನಿನ್ನ ಮುಖವು ಇವತ್ತಿನ ದಿವಸ ಕೊಳದಿಂಗಲು ಕಾರಣವೇನು? ಯಾವಳ ಹೆಂಗಸರು ಏನಾರು ಅಂದಿದರೆ ಹೇಳು, ಅವಳ ಮೂಗ ಮುಂಡೆಯನ್ನು ಕೈಯುವೆ. ಯಾವನಾರ ಗಂಡಸು ಏನಾರು ಅಂದಿದರೆ ಹೇಳು, ಅವನ ಶಿರವನ್ನು ಕಡೆದು ನಿನ್ನ ಪಾದಕ್ಕೆ ಅರ್ಪಿಸಿದ್ದರೆ ನನ್ನ ಹೆಸರು ವಿರೂಪಾಕ್ಷಿನೇ. ಅಲ್ಲೋ, ನೀ ನಮ್ಮ ಮನೆಯಲ್ಲಿ ದಿನಂಪ್ರತಿ ನಗಮುಖದಿಂದ ಇರುವನು ಎಂದು ಸಿಟ್ಟಾಗಿರಲು ಕಾರಣವೇನು? ಯಾರು ಏನು ಯಾವಳಾದರೂ ಹೆಂಗಸು ಏನಾರ ಅಂದಿದ್ದರೆ ಹೇಳು, ಅವಳ ಮೂಗ ಮುಂಡಿಯನ್ನು ಕೈಯುವೆ. ಯಾವ ಗಂಡಸು ಏನಾರು ಅಂದಿದ್ದರೆ ಹೇಳು, ಅವಳ ಶಿರವನ್ನು ಕಡೆದು ನಿನ್ನ ಪಾದಕ್ಕೆ ಅರ್ಪಿಸದಿದ್ದರೆ ನನ್ನ ಹೆಸರು ಬಸವಂತನೇ ಅಲ್ಲ. ನಿಮ್ಮ ಮುಂದೆ ಏನಂತೂ ಹೇಳಲಿ, ನನಗೆ ನಾಚಿಕೆ ಬರುತ್ತಿದೆ. ಅಮ್ಮಗಳರ ಒಂದು ಎಳೆ ಹೇಳದಿದ್ದರೆ ನನ್ನ ಹೊಟ್ಟೆಯಲ್ಲಿ ದಗದಗವನ್ನು ಉರಿಯುತ್ತಿರುವುದು. ಆ ಗಾಂಗಿಯನ್ನು ಮೇಲ ಅಣ್ಣ, ಅಂತ ಮಾತಿದ್ದರೆ ಬಚ್ಚಿಟ್ಟುಕೊಳ್ಳದೆ ವೀರನ ಮುಂದೆ ಹೇಳುವಂತ ನಾವು. ತಮ್ಮಗಳರ ಹೇಳುತ್ತೇನೆ, ಕೇಳುತ್ತಾರೆ. ಪಕ್ಷಿ ಸಂಘವನ್ನು ಮಾಡಿರೋಳು, ಅವಳನ್ನು ಕಡಿದು ಹಾಕಿ ಬಿಡುವಂತರಲ್ಲೇ ತಮ್ಮಗಳೇ. ಅಲ್ಲೋ, ಅವ ಕೊಟ್ಟ ಸಂಜೆ ನಮ್ಮ ಮನೆಯಲ್ಲಿ ಇಂಥ ಕೆಟ್ಟ ಕೆಲಸ ಮಾಡಿರುವೆ ನಾವು. ಹೌದು ತಮ್ಮಗಳೇ, ನೀನು ಇದ್ದಾಗ ನಾನು ಇದ್ದಿದ್ದರೆ ಅವು ಪಾರಾಗಿ ಹೋಗೋದು ಕಠಿಣವಿತ್ತು. ಈಗ ಪಾರಾಗಿ ಹೋಗಲಿ, ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಅವಳ ಶಿರವನ್ನು ಕಡಿದು ನಿನ್ನ ಪಾದಕ್ಕೆ ಅರ್ಪಿಸದಿದ್ದರೆ ನನ್ನ ಹೆಸರು ಬಸವಂತನೇ ಅಲ್ಲ. ಅಣ್ಣ, ಹುಟ್ಟಿ ಒಳಗಡೆ ಬಚ್ಚಿಟ್ಟ ಕೆಟ್ಟ ಸರ್ಪದಂತೆ ಹೊರಗರಿತಿರುವ ನಮ್ಮ ಸಿಟ್ಟನ್ನು ನಾವೇ ಅಟ್ಟಿಸ್ಕೊಳ್ಳಬೇಕಾಯಿತು. ಇದೊಂದೇಳೆ ಪಾರಾಗಿ ಹೋಗಲಿ, ನಾಳೆ ಬೆಳಗ್ಗೆ ಅವನ ಶಿರವನ್ನು ಕಡೆದು ನಿನ್ನ ಪಾದಕ್ಕೆ ಅರ್ಪಿಸದಿದ್ದರೆ ನನ್ನ ಹೆಸರು ವಿರೂಪಾಕ್ಷಿನೇ. ಹೇಳ್ತಾನೆ ಕೇಳುವಂತವ್ರೆ. ಅಣ್ಣ, ಹೇಳೋದು ನಾವು
ನನಗೆ ಬಹಳ ಕೋಪ ಬಂದಿರುವುದು, ನನ್ನ ಹೊಟ್ಟೆಯಲ್ಲಿ ದಗದಗವನ್ನು ಉರಿಯುತ್ತಿರುವುದು. ನಿಮ್ ತಮ್ಮಗಳೇ ಅವಳನ್ನು ಹಿಡಿದ ತಗೊಂಡು ಬರುವಂತವ್ರೆ, ಅವಳನ್ನು ಕಡಿದು ಹಾಕುತ್ತ ತಮ್ಮಗಳೇ. ಅಣ್ಣ ಹೇಳುತ್ತೇನೆ ಕೇಳು. ತಮ್ಮಗಳೇ ಹೇಳುವಂತವ್ರೆ. ಅಲ್ಲೋ, ಮನೆ ಒಳಗಿನ ಹೆಣ್ಣನ್ನು ಕೊಲ್ಲೋದು, ಬಾಗಿಲ ಮುಂದಿನ ನಾಯಿ ಕೊಲ್ಲೋದು ಒಂದೇ. ಮೊದಲು ಆ ಕೊಟ್ಟ ಸಂಜ್ಞಾನ ನೋಡಿದರಾಯ್ತು, ಆಮೇಲೆ ಈ ಗಂಗಾಳ ಸರಗಾರಿದ ಬಿಟ್ಟರಾಯ್ತು. ತಮ್ಮಗಳೇ ಆ ಗಂಗೆಯನ್ನು ಕೊಟ್ಟಂತ ಪಿತಾಂಬರ, ತೊಟ್ಟಂತ ಜರತ್ತರ, ಕಟ್ಟಿದಂತ ಮಾಂಗಲ್ಯವನ್ನು ಬಿಚ್ಚಿಟ್ಟು ಅವಳನ್ನು ಬಯಲುವಾಡಕ್ಕ ಅಡ್ಡಿ ಬಿಡುವಂತರವರು ತಮ್ಮಗಳೇ. ಯಾಕಾಗೋದನ್ನ ಹೋಗಿ ಬರುತ್ತೇವೆ. ಏನು ಬೈದುಂಡ ಎನ್ನ ಕಸಿಂಕರು ಚಂದ ಹೇಳುವಂತರ ರೀ. ಗಂಗಾ ಹಾ ಗಂಗಾ, ನಮ್ಮ ಅಣ್ಣನಿಗೆ ನಿನಗೂ ಏನು ಸೇರಬಾರದಾಗಿತ್ತು. ಅಣ್ಣನ ಹೆಂಡತಿ ಎಂದರೆ ತಾಯಿಯ ಸಮ ಎಂದು ತಿಳಿದಿರುವೆನು. ನೀವು ಹುಟ್ಟಂತ ಪಿತಾಂಬರ, ತೊಟ್ಟಂತ ಜರತರ, ಇಟ್ಟಿಕೊಂಡಂತ ದಾಗೇನು, ಮೇಲಾಗಿ ನಮ್ಮ ಅಣ್ಣನು ಕಟ್ಟಿದ ಮಾಂಗಲ್ಯವನ್ನು ಬೆಚ್ಚಟ್ಟು ಮಡಬಿಟ್ಟು ಒಂಟದ್ದು ಹೋಗುವಂತವಳಾಗು. ಗಂಗಾ, ನೀವು ಇಟ್ಟಂತ ಜರ್ತಾರ, ತೊಟ್ಟಂತ ಪಿತಾಂಬರ, ಇಟ್ಟಂತ ದಾಗಿನಗಳನ್ನು ಬಿಚ್ಚಿಟ್ಟು ಹೊಟ್ಟೆದ್ದು ಹೋಗುವಂತಳಾಗು. ಮೈದುಂಡ ಹೇಳ್ತಾನೆ ಕೇಳ್ರಿ. ಬಾನನ್ನ ಬಸವಂತ ಬುದುಳೆ ಮೈದುನ ಪಾದ ಕೆರೆಗೆ ನಾನಾ, ಚರಣ ಕೆರೆಗೆ ನಾನಾ ಬೇಡಿಕೊಳ್ಳುವೇನೋ. ಸೇರಲಾರದೆ ಗಂಡ ಮಾದರ ಹೊರಿಸಲು ಎನಗೆ ಬುದ್ಧಿ ಹೇಳರಿ ನೀವ, ಜ್ಞಾನ ಹೇಳರಿ ನೀವ, ಬೀಳುವೆ ನಿಮ್ಮ ಕಾಲ. ಇಷ್ಟು ಮಾಡುವುದಕ್ಕಿಂತ ಬಿಡರು
ಹೇರಲಾರಕ್ಕೆ ನಿಮ್ಮನ್ನ ಆದರವನ್ನು ಹೊರಿಸಿದ್ದಾನೆ. ಅವನಿಗೆ ಬುದ್ಧಿ ಹೇರಪ್ಪ, ನಿಮ್ಮ ಪಾದಕ್ಕೆ ಬಿದ್ದು ನಾನು ಬೇಡಿಕೊಳ್ಳುತ್ತೇನೆ. ಮೈದುನ ಇದು ಅಲ್ಲದೆ ಹುಟ್ಟಂತ ಪೀತಾಂಬರ ತೊಟ್ಟಂತ ಜರತರ ಹಾಕಿದಂತ ಡಾಗಿನ ವಾಲಿ ಬುಗುಡಿ ನತ್ತ ಇವನ್ನೆಲ್ಲ ನಿಮ್ಮ ಕೈಲಿ ಕೊಡ್ತಾ ಇದ್ದೀನಿ. ಇದೇ ಮಾಂಗ್ಲೆ ಸೂತ್ರವನ್ನು ನೀವೇನ ಕೊಟ್ಟವರು ಅಲ್ಲ ಮತ್ತು ತಗೊಂಡವರು ಅಲ್ಲ. ಹೋಗಿ ಮೈದುಂಡ್ರೆ ಅವನು ಹಚ್ಕೊಂಡು ಹೋಗ್ತಾರ್ರಿ, ಅವ್ರ ಕೈಲಿ ಕೊಡ್ತಾ ಇದ್ದೀನಿ. ಇವನಷ್ಟು ತಗೊಂಡು ಹೋಗಿ ಬರುವಂತರಾಗಿರಿ. ಮೈದುಂಡ ಹೋಗಿ ಕೊಡುವಂತವಳ ಮೈದುಂಡ ಹೋಗಿ ಬರುವಂತರಾಗಿರಿ. ತಮ್ಮಗಳರ ಆ ಗಾಂಗಿಯನ್ನು ನಿಮಗೇನೋ ಕಬಲ ಆಗಲಿಲ್ಲೇನೋ? ಬಸವಂತ ಹೌದು ಹೌದು ಅಣ್ಣ, ನಮ್ಮ ಕೈಯಲ್ಲಿ ಕೊಡುವುದಿಲ್ಲಂತ ನಿನ್ನ ಕೈಯಲ್ಲೇ ಕೊಡ್ತಾಳಂತೆ. ತಮ್ಮಗಳರ ನಾನಾದರೂ ಇಸಿದುಕೊಂಡು ಬರುತ್ತೇನೆ, ಸ್ವಲ್ಪ ಇಲ್ಲೇ ನಿಂದ್ರುವಂತರಾಗರೆ. ಎಲೆ ಗಾಂಗಿ, ನೀ ಹುಟ್ಟಂತ ಪಿತಾಂಬರ ತೊಟ್ಟಂತ ಜರತ್ತರ ನಾ ಕಟ್ಟಿದಂತ ಮಾಂಗಲ್ಯವನ್ನು ಬೆಚ್ಚಿಟ್ಟು ಒಟ್ಟು ಹೋಗುವಂತಳಾಗಲೇ ಒತ್ತ ಮಂಡೆ. ಏನು ಪ್ರಿಯಾ ಪ್ರಿಯಾ ಮಾತಾಡಿ ಹೇಳ್ತೀನಿ ಕೇಳುವಂತರಾಗ್ರಿ. ಏನು ಬಗಳ್ತೀಯೋ ಬಗಳುವಂತಳಾಗ. ಅಯ್ಯೋ ಪ್ರಿಯೇ ಮುಗಿವೆನ ಕೈಯ, ಅಯ್ಯೋ ಪ್ರಿಯಾ ಮುಗಿವೆನ ಕೈಯ, ನಿನ್ನ ಬಿಟ್ಟ ಮತ್ತ ನೋಡಿಲ್ಲು ಮಾದೇವ, ನಿನ್ನ ಬಿಟ್ಟ ಬಗಳುವಂತಳಾಗ. ದೇವ ನಿನ್ನ ಬಿಟ್ಟ ಮತ್ತ ನೋಡಿಲ್ಲು ಮಾದೇವ, ನಿನ್ನ ಬಿಟ್ಟ ಅಯ್ಯೋ ಪ್ರಿಯೇ ಮುಗಿವೆನ ಕೈಯ, ಅಯ್ಯೋ ಪ್ರಿಯಾ ಮುಗಿವೆನ ಕೈಯ, ಪಾಪವಿಲ್ಲದ ಕೋಪವೇಕೆ, ಅಯ್ಯೋ ಕೇಳು. ಏನು ಪ್ರಿಯ, ಹುಟ್ಟಂತ ಪೀತಾಂಬರ ತೊಟ್ಟಂತ ಜರತರ ಹಾಕಿದಂತ ಡಾಗಿನ ವಾಲಿ ಬುಗುಡಿನತ್ತ ಇವನ್ನೆಲ್ಲ ಕಸಿದುಕೊಂಡರೆ ಇದೇ ಮಾಂಗಲ್ಯ ಸೂತ್ರವನ್ನು ಬಿಟ್ಟೆ ಬಿಡದೆ ನಿಮ್ಮ ಪಾದಕ್ಕೆ ಬಿದ್ದು ಸತಿಪತಿ ಅರಿಯದೆ ಮತಗೇಡಿ ಹೆಣ್ಣಿಗೆ ಮಾಂಗಲ್ಯದ ಮಾತಕ್ಕೆ ಮಾನಗೇಡಿ ಹೆಣ್ಣೆ. ನನ್ನ ಮಾಂಗಲ್ಯವನ್ನು ಬಿಚ್ಚಿಟ್ಟು ಮನೆ ಬಿಟ್ಟು ಹೊರಟದ್ದು ಹೋಗುವಂತಳಗು. ಮುಂದಾರು ಹೇಳ್ತೇನೆ ಕೇಳುವಂತಳಗು. ಮುಚ್ಚ ಮನೆ ಬಿಟ್ಟರೆ ಇವಳ ಕಾಲ್ ಮೇಲೆ ಮಲಗಿದ
ನನ್ನ ಕಲೆಯನ್ನು ಮೆಚ್ಚಿ ಗಂಗೆ ನನ್ನ ಮಾಂಗಲ್ಯವನ್ನು ಕೊಟ್ಟು ಮನೆ ಬಿಟ್ಟು ಹೊಂಟೆದ್ದು ಹೋಗುವಂತೊಳಗು. ಏನು ಪ್ರಿಯ ಹೇಳ್ತಾನೆ ಕೇಳುವಂತರಾಗ್ರಿ. ಅದು ಏನು ಬೊಗಳುವಂತೊಳಗು. ಕಾಕ ನಿನ್ನ ಗುಳದಾಳು ನಾನ ಪ್ರಿಯ ನಿನ್ನ ಗುಳದಾಳು ನಾನ ಹೇಗೆ ಹರಿಯದು ಪ್ರಿಯನ ಗಂಡ ಎಂಡರೆ ಜೋಡ ಗುಡ್ಡಗುಳ ತಾಳಿ ಜೋಡ ಯೋಚನೆ ಕೇಳು. ಗಂಡ ಎಂಡರೆ ಜೋಡ ಗುಡ್ಡಗುಳ ತಾಳಿ ಜೋಡ ಗುಳಗಾಳಿ ಒಂದ ಬೀರು ತುಗುಳರಿ ನಿಮ್ಮಡಾಗಿನ ವಾಲಿಬೋ ಗಾಡಿ ದತ್ತ ನಿಮ್ಮ ಯೋಚನೆ ಕೇಳು. ಕಾಲಾಗಿನ ಕಾಲುಂಗರ ನಡೆದಾಗಿನ ವಾಟನ ಇವನ್ನೆಲ್ಲ ಬಿಚ್ಚಿ ಕೊಡುವೇನೋ ಯೋಚನೆ ಕೇಳು. ಅಂದ ಚಂದಗಳಕೋ ಗಂಧ ಲೇಪವನೇ ಸಾಕೋ ಸಂದಿಡಿದೆ ಹಾರವಿರ ಆದಿಗಳಕ್ಕೂ ಇನ್ನು ಈ ಕೊರಳೊಳಗೆ ಈ ಸೊಗಸವ ಸಿಂಗಾರ ಕಾಸಬಾರದ ಪ್ರಿಯೇ ಪ್ರಿಯಾ ಹೇಳು ಪ್ರಿಯ ಅಂದ ಚಂದಗಳಕ್ಕೋ ಗಂಧ ಲೇಪವನೇ ಸಾಕು ಸಂದಿಡಿದು ಹಾರವಿರಾದಿಗಳು ಏಕೆ ಅನ್ನುವಂತ ಎನ್ನ ಕೊರಳಿಗೆ ಮಾಂಗಲ್ಯ ಬರುವ ತಕ ಎನ್ನ ತವರು ಮನೆ ಎಂದಿಗೆ ನನ್ನ ಕೊರಳಿಗೆ ಮಾಂಗಲ್ಯ ಬಂತು ಅಂದಿಗೆ ತಂದೆ ಎಂದ್ರು ನೀನೇ ತಾಯಿ ಅಂದ್ರು ನೀನೇ ಬಂಧು ಅಂದ್ರು ನೀನೇ ಬಳಗಂದ್ರು ನೀನೇ ಸ್ವಾಮಿ. ನಾನು ಎಷ್ಟು ಪರಿಪರಿ ಎಂದು ಬೇಡಿಕೊಂಡರು ಈ ಮಾಂಗಲ್ಯ ಸೂತ್ರವನ್ನು ಬಿಡದಲೆಂದು ಹಟ್ಟೈತಿನ ಮೇಲೆ ಆಗ್ಲಿ ಪ್ರಿಯ ತೆಗೆದುಕೊಳ್ಳಲಿ. ಪ್ರಿಯ ಹೋಗುತ್ತೇನೆ, ತಿರುಗಿ ಹೋಗುವಂತರಾಗಿರಿ. ನನ್ನ ಮನೆ ಬಿಟ್ಟು ಹೊಂಟೆದ್ದು ಹೋಗುವಂತೊಳಗು. ಹೋಗುವಿ ಮನೆಯಿಂದ ಆಲಾಲ ತೊಲಗವೇ ಜಗವಿಂದ. ಮನೆ ಹತ್ತಿ ಉರಿದರೆ ನಿಲ್ಲುವುದು, ಮನ ಹತ್ತಿ ಉರಿದರೆ ನಿಲ್ಲಲಿಕ್ಕೆ ಸ್ಥಾನವಿಲ್ಲ. ನಾನು ಎಲ್ಲಿ ಹೋಗಲಿ ಮತ್ತು ಯಾವ ಕಡೆ ಹೋಗಲಿ?
ನಾನು ಈ ಸ್ಥಿತಿ ನನ್ನ ತವರ ಮನೆಗೆ ಹೋದರೆ ಎನ್ನ ತವರ ಮನೆಯರು ಇಟ್ಟುವುದಿಲ್ಲ. ಆತನ ಬಾಳಪ್ಪನ ಮನೆಗೆ ಹೋಗ್ತಾ ಇದ್ದೀನಿ. ಆತನ ಮನೆಯಲ್ಲಿ ಇಟ್ಟುಕೊತಾನೋ ಹೋದ ಸಂಜ್ಞನ ಮನೆಯಲ್ಲಿ ನನ್ನನ್ನು ಬಿಡ್ತಾ ಇದ್ದೀನಿ. ನನ್ನ ಅಕ್ಕ ತಂಗಿರಿ, ಅಣ್ಣ ತಮ್ಮಂದ್ರೆ ಹಾಗೂ ಊರಿನ ಗುರು ಹಿರಿಯರಿ, ನಾನು ಹೇಳುವುದೇನೆಂದರೆ ನನ್ನ ಪತಿವರ್ಗ ಧರ್ಮ ನಾನು ಕೆಡಿಸ್ಕೋಬೇಕಂತೂ ಕೆಡಿಸ್ಕೋಲಿಲ್ಲ. ಆ ಮೇಲ್ಮನೆ ಪರಮನ ಬಂದು ಮೈ ಕರೆದ ಎಲ್ಲಮ್ಮನ ಪಳಾರ ಅಂತ ಹೇಳಿ ಆ ಪಳಾರವನ್ನು ತಿನ್ನಿಸಿ ಸಂಜ್ಞನ ಬಲೆ ಒಳಗೆ ಎನ್ನನ್ನು ಹಾಕಿದ್ದಾಳೆ. ನಾನು ಮಾಡಿನಂತೆ ಹೇಳಿ ಇಲ್ಲಿ ಯಾವ ಕುಂತಂತ ಹೆಣ್ಣ ಮಕ್ಕಳ ಮಾಡಿದರೆ ನನಗೆ ಬಂದ ಪರಿಸ್ಥಿತಿ ನಿಮಗಾದರೆ ಬರುವುದೇ? ನಿಮ್ಮ ಗಂಡನೇ ದೇವರೆಂದು ತಿಳಿದು ನಿಮ್ಮ ಗಂಡನೇ ಶಾಶ್ವತ ಪರಮಾತ್ಮವನ್ನು ನಡೆದುಕೊಂಡು ಹೋಗಬೇಕೆಂದು ನಿಮ್ಮೆಲ್ಲರಿಗೂ ನನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಓಯ್ಯ ಅಮ್ಮಯ್ಯ ದರ ಮಾಡೇ ತಾಯ ತಂದೆ ಕಾಸೆಂದು ನೀ ಅಮ್ಮಯ್ಯ ಧರ್ಮಾನೇ ತಾಯಿ ತಂದೆ ಕಾಸೊಂದು ನೀರು ಶಿವನೇ, ಕಾಸೊಂದು ನೀರು ಶಿವನೇ. ಓಯ್ಯ ಅಮ್ಮಯ್ಯ ತಾಯಿ ತಂದೆ ಕಾಸೊಂದು ನೀರು ಶಿವನೇ. ಅಲ್ಲೇ ಯಾವ ದಯವಿಟ್ಟು ಹೋಗ್ಬೇಡ್ರಿ, ಇಲ್ಲ ನಾಟಕ ಐತಿ ಕುಂದ್ರಿ, ದಯವಿಟ್ಟು ಕುಂದ್ರಿ. ಯಾರು ಹೋಗ್ಬೇಡ್ರಿ, ದಯವಿಟ್ಟು ಕುಂದ್ರಿ, ಇಲ್ಲ ಐತಿ ನಾಟಕ ಐತಿ ಕುಂದ್ರಿ, ದಯವಿಟ್ಟು ರೀ. ನಾಗಲಾರೆ ಉಳ್ಳಂದ ಏಳಲಾರೆ ನಾ ಕಳ್ಳಿಯಾಗಲಾರೆ ಸುಳ್ಳೊಂದು ಹೇಳಲಾರೆ. ಅಲ್ಲ ಅಕ್ಕರ ದಯವಿಟ್ಟು ಯಾರು ಹೋಗ್ಬೇಡ್ರಿ, ಇನ್ನ ನಾಟಕ ಇದೆ ಕುಂದ್ರಿ, ದಯವಿಟ್ಟು ಕುಂದ್ರಿ. ಏಳಲಾರೆ ನಾ ಕಳ್ಳಿಯಾಗಲಾರೆ ಸುಳ್ಳೊಂದು ಹೇಳಲಾರೆ. ಹೇಳಿದರೆ ಎನ್ನುವರು ಕಾಸಿಲ್ಲ ಎನ್ನು ಅಲ್ಲ ಅಕ್ಕರ ಒಂದು ಬುಕ್ ಇದೆ, ಆ ಬುಕ್ ದಯವಿಟ್ಟು ಯಾರು ಹೋಗ್ಬೇಡ್ರಿ, ದಯವಿಟ್ಟು ಕುಂದಿರಿ ಅಕ್ಕರ, ಇಲ್ಲ ನಾಟಕ ಇದೆ ಅಕ್ಕರ, ದಯವಿಟ್ಟು ಕುಂದ್ರಿ.